ಸೊ ನಿಮ್ಮ ಅನುಭವ ಹಂಚ್ಕೊಳ್ಳಿ ಮೇಡಮ್, ಆ ಪ್ರಚಾರದ ಅನುಭವ ಸ್ವಲ್ಪ ನಮ್ಗೆಲ್ಲರಿಗೋಸ್ಕರ. ಓಕೆ ಸರ್, ಆಕ್ಚುಲಿ ನಿನ್ನೆ ಅದೇ ದೇವಸ್ಥಾನಕ್ಕೆ ಫಸ್ಟ್ಗೆ ಹೋಗುವಾಗ ಅಷ್ಟು ಜನ ಇರ್ಲಿಲ್ಲ. ಬಟ್ ಅಲ್ಲಿ 3-4 ದೇವಸ್ಥಾನ ಇರುವ ಕಾರಣ ಎಲ್ಲ ಕಡೆ ಹೋದ್ವಿ. ಎಲ್ಲ ಕಡೆ ಹೋಗ್ಬಿಟ್ಟು ಜನಗಳನ್ನ ಸ್ವಲ್ಪ ಆಯ್ಕೆ ಮಾಡಿ, ಯಾಕಂದ್ರೆ ನೀವು ಯಾವ ಏರಿಯಾದವರು ಅಂತ ಕೇಳಿ ಕೊಟ್ವಿ ಸರ್. ಯಾಕಂದ್ರೆ ಎಲ್ಲೆಲ್ಲಿಯವರೋ ಬಂದವ್ರನ್ನ ಕೊಡಕ್ ಆಗುದಿಲ್ಲ, ಅವ್ರು ಬರೋದು ಇಲ್ಲ ಅಂತ. ಸುಮಾರು ಜನ ರೇವಾ ಯೂನಿವರ್ಸಿಟಿ ಗೊತ್ತಿರುವವರು, ಜೊತೆಗೆ ಈ ಬಾಗ್ಲೂರು, ಈ ಕಡೆ ಹೆಣ್ಣೂರು, ಲಿಂಗರಾಜಪುರಂ ಈ ತರ ಏರಿಯಾದವರು ಕೊಟ್ವಿ. ಇನ್ನೊಂದೇನಂದ್ರೆ ಅಲ್ಲಿ ನಾನು ಹೇಳಿದ ಹಾಗೆ ಬೇರೆ ದೇವಸ್ಥಾನದ ಹಾಗೆ ಅಲ್ಲ, ಈ ದೇವಸ್ಥಾನಕ್ಕೆ ಬರೋರು ಆಲ್ಮೋಸ್ಟ್ ಎಲ್ಲ ವೆಲ್ ಎಜುಕೇಟೆಡ್ ಪೀಪಲ್ ಇದ್ದಾರೆ. ಒಳ್ಳೆ ಓಕೆ, ಒಂದ್ ನಿಮಿಷ, ರೈಟ್, ಹೇಳಿ. ಸೊ ಎಜುಕೇಟೆಡ್ ಪೀಪಲೇ ಇದ್ದಾರೆ ಸರ್, ಹೇಳೋದನ್ನ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಸುಮಾರು ಜನರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಬ್ರು ಯಂಗ್ ಮ್ಯಾನ್ ಅವ್ರಂದ್ರು, ಖಂಡಿತ ಬರ್ತೇನೆ ಮೇಡಮ್, ನನಗೆ ಆಸ್ತಮದು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು. ಸೊ ಅದನ್ನ ಹೇಳಿದ್ವಿ. ಆಮೇಲೆ ಇನ್ನೊಬ್ರಂತೂ ನಂಬರ್ ಎಲ್ಲ ಕೊಟ್ಬಿಟ್ಟು, ಮೇಡಮ್ ನನಗೆ ನಿಮ್ಮ ಈ ಚಾನೆಲ್ಗೆ ಜಾಯಿನ್ ಮಾಡಿಸಿ, ನಾನು ಖಂಡಿತ ಬರ್ತೇನೆ, ನಾನು ಇಲ್ಲಿಯವನೇ ಅಂತ ಹೇಳಿದ್ರು. ಹಾಗೆ ಸುಮಾರು ಜನ. ಆಮೇಲೆ ನಾವೇನ್ ಮಾಡಿದ್ವಿ, ಆ ಊಟದ ಟೈಮ್ಗೆ ಫುಲ್ ದೊಡ್ಡ ಕ್ಯೂ, ಅಲ್ಲಿಗೆ ಜಾಯಿನ್ ಆದ್ವಿ 3 ಜನನು. ಜಾಯಿನ್ ಆಗ್ಬಿಟ್ಟು ಮಧ್ಯದಿಂದ ಕೊಟ್ಕೊಂಡು ಬಂದ್ವಿ, ಎಕ್ಸ್ಪ್ಲೈನ್ ಮಾಡಿದ್ವಿ. ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸುಮಾರು ಜನ ಕಿವಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಅವರೇ ಕೈಯನ್ನ ಮುಂದೆ ತರ್ತಾ ಇದ್ರು, ನಮಗೂ ಕೊಡಿ ಅಂತ ಹೇಳ್ಕೊಂಡು. ಸೊ ತುಂಬಾ ಚೆನ್ನಾಗಾಯ್ತು ಸರ್. ಆಮೇಲೆ ಸಾಯಂಕಾಲ 4 ಗಂಟೆವರೆಗೂ ಇದು ಹೇಳಿದಲ್ಲ, ಇದು ಚಕ್ರಧ್ಯಾನ ಎಲ್ಲ ಮಾಡಿ ಅಷ್ಟರಲ್ಲಿ ಇಸ್ಕಾನ್ ಟೆಂಪಲ್ ಓಪನ್ ಆಯ್ತು, ಕನಿಕಾ ಪರಮೇಶ್ವರಿ ಟೆಂಪಲ್ನು ಓಪನ್ ಆಯ್ತು. ಸೊ ಮತ್ತೆ ಅಲ್ಲೆಲ್ಲ ಹೇಳ್ಬಿಟ್ಟು ಎಲ್ರಿಗೂ ಕೊಟ್ವಿ. ಇಸ್ಕಾನ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ವಿ. ಸೊ ಕೂತ್ಬಿಟ್ಟು ಅವರಿಗೂ ಹೇಳ್ಬಿಟ್ಟು ತುಂಬಾ ಪ್ರಚಾರ ಆಯ್ತು ಸರ್. ತುಂಬಾ ಪಾಂಪ್ಲೆಟ್ಸ್ ಅನ್ನ ಕೊಟ್ವಿ. ಸೊ ಹಾಗಾಗಿ ಜನಗಳು ಬರ್ತಾರೆ. ನನಗೆ ಒಂದೇನನ್ಸ್ತು ಅಂದ್ರೆ, ಆಕ್ಚುಲಿ ನಮ್ಮ ಪಾಂಪ್ಲೆಟ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಮಧ್ಯಾಹ್ನದೇನಿದೆ ಅದು ತುಂಬಾ ಚಿಕ್ಕದಾಯ್ತು ಫಾಂಟ್. ಸೊ ನಾವು ಹಿಂಗೆ ಕೊಡುವಾಗ ಯೋಗದು ಕಾಣುತ್ತೆ, ಆಮೇಲೆ ಕೆಳಗೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದಕ್ಕೆ ಸುಮಾರು ಜನ ಅಂದ್ರು, ನಾವು ಯೋಗದಲ್ಲಿ ಇದ್ದೇವೆ ಮೇಡಮ್, ಅಲ್ಲಿ ಇದೆ ಅಂತ. ಅದಕ್ಕೆ ಹೇಳಿದ್ವಿ, ಆಯ್ತು ನಿಮ್ಮ ಸೆಂಟ್ರಲ್ಲಿ ನೀವು ಯೋಗವನ್ನ ಮುಗಿಸ್ಕೊಂಡು ಈ ಕೆಳಗಡೆ ಇಂಥದ್ದಿದೆ, ಇದು ತುಂಬಾ ಹೆಲ್ಪ್ಫುಲ್. ಇದಕ್ಕೆ ನೀವು ಅಟ್ಲೀಸ್ಟ್ 9 ಗಂಟೆಯಿಂದ ಅಥವಾ ಅಟ್ ದ ಮೋಸ್ಟ್ 10 ಗಂಟೆಯಿಂದ ನೀವು ಜಾಯಿನ್ ಆಗಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸುಮಾರು ಏಜ್ಡ್ ಪೀಪಲ್, ಇವನ್ ಯಂಗ್ ಸುಮಾರು ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ರು, ಅವರಿಗೆಲ್ಲವರು ಸಹ ಕೊಟ್ಟಿ ಸರ್. ದೇವ್ರು ವೆರಿ ಹ್ಯಾಪಿ ಆಕ್ಚುಲಿ. ಮತ್ತೆ ಫ್ರೀ ಪ್ರೋಗ್ರಾಮ್ ಅಂತ, ಮೇಡಮ್ ಏನ್ ಚಾರ್ಜ್ ಅಂತ ಕೇಳ್ತಾ ಇದ್ರು ಕೆಲವರು. ನಾವಂದ್ರೆ ಇಲ್ಲ, ಫ್ರೀ. ಆಮೇಲೆ ಅಲ್ಲಿ ಒಬ್ರು ಈ ಅನ್ನದಾನ ಅದು ಬಡಿಸುವವರಿಗೆ ಕೇಳಿದ್ವಿ, ಯಾರಾದ್ರೂ ದಾನಿಗಳಿದಾರಂತ. ಅವರಂದ್ರು, ಇಲ್ಲ ಮೇಡಮ್ ನಮಗೆ ಗೊತ್ತಿಲ್ಲ, ಫಂಡ್ ಅಂತೂ ತುಂಬಾ ಇದೆ, ಇಲ್ಲಿಗೆ ಬರುತ್ತೆ, ಮತ್ತೆ ಜನಗಳು ಹಾಕೋದು. ಬಟ್ ನಾವು ಈ ಸರ್ವಿಂಗ್, ಈ ಕುಕ್ಕಿಂಗ್ ಆ ಟೀಮ್ ನಲ್ಲಿ ಇರುವವರು, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಬಂದ್ರೆ ನಾವು ಖಂಡಿತ ಅಲ್ಲಿ ಏನಾದ್ರೊಂದು ಹಾಕ್ತೇವೆ, ಕಾಂಟ್ರಿಬ್ಯೂಟ್ ಮಾಡಿದ್ರೆ. ತುಂಬಾ ಜನ ನಾವು ಅದನ್ನು ಗಮನಕ್ಕೆ ತಂದ್ವಿ ಸರ್. ಇದಕ್ಕೇನು ಫಂಡ್ ಇಲ್ಲ, ಕಾಂಟ್ರಿಬ್ಯೂಷನ್ ಅಲ್ಲಿ ನಡೀತಕ್ಕಂಥ ಪ್ರೋಗ್ರಾಮ್ ಆದ ಕಾರಣ ನೀವು ಅಲ್ಲಿಗೆ ಬಂದಾಗ ನೀವು ಏನ್ ದಾನವನ್ನ ಕೊಡ್ತೀರ ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದ್ದೇವೆ ಸರ್. ತುಂಬಾ ಚೆನ್ನಾಗಿ ನಡೀತು. ಬೆಳಿಗ್ಗೆ ಒಂದು 11 ಗಂಟೆಯಿಂದ ಸಾಯಂಕಾಲ ಒಂದು 5 ಗಂಟೆವರೆಗೂ ನಾವು ಅಲ್ಲಿದ್ವಿ ಸರ್. ತುಂಬಾ ಚೆನ್ನಾಗಿ ನಡೀತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅದ್ಭುತ ಸೇವೆಗೆ ದೇವರು ಅದೇ ತರ ಶಕ್ತಿ ನೀಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಿಮ್ಮ ಒಂದು ಈ ಸೇವೆ ನಮ್ಮೆಲ್ರಿಗೂ, ಇಲ್ಲಿರೋರ್ಗೆಲ್ರಿಗೂ ಸ್ಫೂರ್ತಿಯಾಗ್ಲಿ ಅಂತ ನಾನು ಕೂಡ ಬಯಸ್ತೇನೆ. ಆಮೇಲೆ ನಂದಾ ಮೇಡಮ್ ಲೈನ್ ಇದ್ದೀರಾ? ನಂದಾ ಮೇಡಮ್ ಸರ್ ಇಲ್ಲ, ಅವರು ಬ್ಯುಸಿ ಆಗಿದ್ದಾರೆ. ಹೌದು. ಅಶ್ವಿನಿ ಮೇಡಮ್ ನೆನ್ನೆ ಲೀಸ್ಟ್ ಬರ್ಕೊಂಡಿದ್ರಲ್ವಾ ನೀವು? ನಿಮ್ಗೆ ಯಾರ್ಯಾರ್ದು ಬಂದಿದೆ ಸ್ಕ್ರೀನ್ ಶಾಟ್ ಅದನ್ನ ಹೆಸರು ಹೇಳಿ. ಆಮೇಲೆ ಈಗ ಇದ್ರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಒಬ್ರು ನೋಡಿ ಈಗ ಹಾಕಿದ್ರು, ಅವರು 1000 ರೂಪಾಯಿ ಪೇ ಮಾಡಿದಾರಂತೆ, ಅವ್ರ ಹೆಸರೆಲ್ಲ ಹಾಕಿದ್ದಾರೆ, ಅವ್ರದ್ದು ಸ್ವಲ್ಪ ಅನ್ವಾನ್ಸ್ ಮಾಡಿ. ಸರ್ ರವಿ ಅಂಬಿಕಾ ಅವರು ಉಷಾ ಮೇಡಮ್ 500 ಹಾಕಿದ್ದಾರೆ. ಮತ್ತೆ ರಾಯಚೂರು ವೆಂಕೋಬಾ ಸರ್ ಅವರು 1001 ರೂಪಾಯಿ. ಎಲ್ಲ ಮಾಸ್ಟರ್ಸ್ ಆಗ್ತಾ ಇದ್ದಾರೆ. ಸುಮಾರು ಮಾಸ್ಟರ್ಸ್ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ. ಅವ್ರ ಸ್ಕ್ರೀನ್ ಶಾಟ್ ಬರ್ತಾ ಇದೆ. ನಿನ್ನೆನೂ ಕೂಡ 4 ಮಾಸ್ಟರ್ ಕಳಿಸಿದ್ದಾರೆ. ಹಾಗೆ ಇನ್ನ ಯಾರೆಲ್ಲ ಮಾಸ್ಟರ್ಸ್ ದೇಣಿಗೆ ಕೊಡ್ಬೇಕು ಅಂತ ಇದ್ದೀರೋ ಎಲ್ರು ಕೂಡ ಮಾತನಾಡ್ಬೋದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಗುರುಜಿ, ಮತ್ತೆ ಕೆಲವು ಮಾಸ್ಟರ್ಸ್ಗೆ ಡೌಟ್ ಇದೆ, ಯಾವ್ದಕ್ಕೆ ಪೇ ಮಾಡ್ಬೇಕು ಅಂತ ಕೇಳ್ತಾನೆ ಇದ್ದಾರೆ. ಹಾಗಾಗಿ ಸ್ಕ್ಯಾನಿಂಗ್ ಏನಿದೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಗುರುಜಿ. ನೋಡ್ತೀವಿ, ಒಂದು ನಿಮಿಷ. ಜಸ್ಟ್ ಟ್ರೈ ಮಾಡಿ. ಗುರುಗಳು ನೋಡೋದು, ಗುರುಗಳಿಗೆ ಇನ್ನೊಬ್ರು ಒಪಿನಿಯನ್ ಮಾತಾಡ್ತಾ ಇರೋಣ ಅಷ್ಟೊತ್ತವರೆಗೂ.
ಲಕ್ಷ್ಮೀಕಾಂತ್ ಅಮ್ಮನ ಹತ್ರ ಮಾತಾಡ್ಸೋಣ. ಅಮ್ಮ ಮಾತಾಡಿ. ಲಕ್ಷ್ಮೀಕಾಂತಮ್ಮ ಗುರುಗಳೇ, ಅಷ್ಟೊತ್ತಿಗೆ ಇದು ನೋಡಿ ಗುರುಗಳೇ. ಅದು ಪ್ರಯತ್ನ ಮಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೀವು ಮೇಡಮ್. ಫೋನ್ ಪೇಗೆ ಹೋಗ್ಬಿಟ್ಟು ಸ್ಕ್ರೀನ್ ಶಾಟ್ ಹೋಗಿ ಗುರುಗಳೇ. ಫೋನ್ ಪೇಲಿ ಅದು ಬರುತ್ತಲ್ಲ, ಈಗ ಅನ್ಮ್ಯೂಟ್ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ಡಿಸ್ಪ್ಲೇ ಆಯ್ತಾ? ಡಿಸ್ಪ್ಲೇ ಆಯ್ತಾ ಇದು? ಆಯ್ತು 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 ಆಯ್ತು. ಹೇಳಿ ಮೇಡಮ್. ಸರ್ ಎಲ್ಲರಿಗೂ ನಮಸ್ಕಾರ. ರೇವತಿ ಅವ್ರದ್ದು ನಿನ್ನೆ ನಾವು ಫೋಟೋಸ್ ನೋಡಿದ್ವು, ಮಾತಾಡಿದ್ವು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಒಬ್ಬೊಬ್ರೆ ಹೋಗೋ ಬದಲು ಹಿಂಗೆ ಗುಂಪಾಗಿ ಹೋದಾಗ, ಯಾಕಂದ್ರೆ ನಾವು ಕೆಲವು ಡೋನರ್ಸ್ ಎಲ್ಲ ನೋಡ್ತೀವಲ್ಲ, ಒಬ್ಬೊಬ್ರೆ ಬಂದಾಗ ಅಷ್ಟು ಮನಸ್ಸಿರಲ್ಲ, ಇವ್ರೇನ್ ಒಬ್ರೆ ಬಂದಿದಾರಲ್ಲ ಅಂತ. ಯಾಕಂದ್ರೆ NGOs ತುಂಬಾ ಬರ್ತಾ ಇರ್ತಾರೆ. ಈ ಗುಂಪಲ್ಲಿ ಹೋದಾಗ ಸ್ವಲ್ಪ ನಾವು ಮಾತಾಡೋ ರೀತಿನೂ ಸ್ವಲ್ಪ ಎಜುಕೇಟೆಡ್ ಟೈಪ್ ಇರ್ತದೆ. ಅವಾಗ ಬೇರೆಯವ್ರು ಇವ್ರು ನಿಜವಾಗ್ಲೂ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅನ್ಸಿ ಅವ್ರು ನಿಜವಾಗ್ಲೂ ಆತ್ಮ ಸಂತೋಷದಿಂದ ದಾನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಏನಾದ್ರೂ ಒಂದು ಡೊನೇಷನ್ ಪಡೆಯುವಾಗ ನಾವು ಗುಂಪುಗಳಾಗಿ ಅದನ್ನ ವಿವರಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ನಮ್ಗೆ ಖಂಡಿತ ಇದು ಸಹಾಯ ಆಗುತ್ತೆ. ಎರಡನೇದು, ನಾನು ಅದೇ ಈ ಒಂದು ತಾವು ಹೇಳಿದ್ರಲ್ಲ ಗೋಲ್ಡನ್ ಮಿಲ್ಕ್, ಅದು ಪ್ರತಿದಿನ ಮಾಡ್ಬಹುದಾ ಅಂತ ಕೇಳೋಣ ಅಂತ. ಅಷ್ಟ್ರೊಳಗೆ ನಮ್ಮ ಅರ್ಸಿಕೆರೆ ಮೇಡಮ್ ಅವರು ಅದನ್ನ ದಿನ ಕುಡಿತಾ ಇದೀನಿ ಅಂತಂದ್ರು. ಅದು ಒಂದು ಇದಿತ್ತು ಸರ್. ಆಮೇಲೆ ಈಗ ಇನ್ನೊಂದು, ತಾವು ಮ್ಯೂಕಸ್ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದು ಈಗ ಏನು ಕೆಲವರು ಕಫ ಅಂತ ತೆಗಿತಾರಲ್ಲ, ಅದೇ ತಾನೇ ಮ್ಯೂಕಸ್ ಅಂದ್ರೆ? ಕರೆಕ್ಟ್. ಅದು ನಮ್ಮ ಬರೀ ನಮ್ಮ ಶ್ವಾಸಕೋಶದಲ್ಲಿ ಕಲೆಕ್ಟ್ ಆಗ್ತದೆ, ಬೇರೆ ಎಲ್ಲೂ ಕಲೆಕ್ಟ್ ಆಗಲ್ಲ ಅಲ್ಲ ಸರ್? ಇಲ್ಲ, ಆಹಾರ ತಿಂದ್ಮೇಲೆ ಉತ್ಪನ್ನ ಆಗತ್ತೆ. ಅದು ಆಹಾರ ತಿಂದ್ಮೇಲೆ ಉತ್ಪನ್ನ ಆಗಿ ಶ್ವಾಸಕೋಶಗಳು ಮತ್ತೆ ಹೊಟ್ಟೆದಿಂದ ಎಲ್ಲ ಅದು ಒಂಥರ ವ್ಯಾಪ್ತಿಸ್ತದೆ ಎಲ್ಲ ಅವಯವಗಳಿಗೆ. ಹೆಚ್ಚಾಗ್ತಾ ಹೋಗಿರುವಾಗ ಹೊಟ್ಟೆದಲ್ಲಿ ಉತ್ಪನ್ನ ಆಗಿರೋದು, ಬಟ್ ಅದು ಹೋಗ್ತಾ 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 ಎಲ್ಲದಕ್ಕೂ ವ್ಯಾಪ್ತಿಸ್ತದೆ, ಎಲ್ಲ ಅಂಗಗಳಿಗೆ. ಮತ್ತೆ ಯಾಕಂದ್ರೆ ಎಸ್ಪೆಷಲಿ ಮಲದಲ್ಲೂ ಹೇಳಿ. ಕೆಲವ್ರಿಗೆ ಮಲದಲ್ಲಿ ರಕ್ತ ಮತ್ತು ಮ್ಯೂಕಸ್ ಬರುತ್ತಲ್ಲ, ಅದನ್ನು ಮ್ಯೂಕಸ್? ಹೌದು. ಎಲ್ಲಾನು ಅದೇ ಮ್ಯೂಕಸ್ ತಯಾರಾಗೋದೇ ಆಹಾರ ತಿಂದ್ಮೇಲೆ. ಬಟ್ ಬಯಸಿದ ಆಹಾರ ಎಷ್ಟು ಜಾಸ್ತಿ ತಿಂತೀವೋ ಅಷ್ಟು ಮ್ಯೂಕಸ್ ಉತ್ಪನ್ನ ಆಗ್ತಾ ಇರ್ತದೆ. ಅದಕ್ಕೆ ದಿನ ಉತ್ಪನ್ನ ಆಗಿ ಅದರಿಂದನೇ ತೊಂದರೆಗಳು ಜಾಸ್ತಿ ಆಗ್ತದೆ. ಸರಿ ಸರ್. ಈಗ ನಾವು ವಾಲಂಟಿಯರ್ಸ್ ಅಲ್ಲಿ ಬೆಳಗ್ಗೆನೆ ಇರ್ಬೇಕಾ ಅಥವಾ ಹೆಂಗೆ ಸರ್? ಯಾಕಂದ್ರೆ ಅದೇನು ಅಕಾಮಡೇಷನ್ ಆಗಿಲ್ಲ ಅಂತ ಗೊತ್ತಾಯ್ತು. ಇಲ್ಲ, ಅಲ್ಲಿ ಅಕಾಮಿಡೇಷನ್ ಅಲ್ಲ. ನಾವು ಇವತ್ತು ಮತ್ತೆ ನಾನು ಗ್ರೂಪಲ್ಲಿ ತಿಳಿಸ್ತೇನೆ. ಏನಂತಂದ್ರೆ ಅಲ್ಲಿ PG ಇದೆಮ್ಮ, PG ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ಸ್ ಅತಿ ಸಮೀಪದಲ್ಲಿ, ಅಂದ್ರೆ ನಡ್ಕೊಂಡು ಹೋಗ್ಬೋದು ಅಷ್ಟೇ, ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಮಗೆ PGಗಳಿದೆ. ಅವರು ತಿಳಿಸಿದ್ದಾರೆ. ಅದ್ರ ಬಗ್ಗೆ ಒಂದು ನಂಬರು ಕೊಟ್ಟಿದ್ದಾರೆ. ಇವತ್ತು ನಾವು ಎಷ್ಟು ವಾಲಂಟಿಯರ್ಸ್ಗಳಿದಾರೋ ಅವ್ರಿಗೋಸ್ಕರ ನಾವೇನ್ ಮಾಡೋಣ, ಅಲ್ಲಿ ಎಷ್ಟು ರೂಮ್ಸ್ ಅನ್ನೋದು ನಾನು ಇವತ್ತು ವರ್ಕೌಟ್ ಮಾಡಿ ಮಧ್ಯಾಹ್ನಕ್ಕೆಲ್ಲ ಗ್ರೂಪಲ್ಲಿ ಹಾಕ್ತೀನಿ. ಆ ನಂಬರ್ ಸಮೇತ. ಅದೇ ನಮ್ಗೆ ಒಂದು 3 ಗಂಟೆ ಒಳಗೆ ಹೌದು. ಅದು ಗೊತ್ತಾದ್ರೆ ಅಲ್ಲಿ ಡೈರೆಕ್ಟ್ ಹೋಗಿ ನೀವು ಅದರಲ್ಲಿ ಅಂದ್ರೆ ಇಳಿಬೋದು, ಅಲ್ಲೇ ಇರ್ಬೋದು. ಮತ್ತೆ ಅಲ್ಲಿಂದ ಬರೋದು ಹೋಗೋದು ಈಜಿ ಆಗುತ್ತೆ. ಅಂದ್ರೆ ಅದೇ ನಮಗ್ 3 ಗಂಟೆ ಒಳಗೆ ಗೊತ್ತಾದ್ರೆ, ಯಾಕಂದ್ರೆ ನಾವು ಈಗ ಯಲಹಂಕ ಸೇರ್ಬೇಕಂದ್ರೆ ಕನಿಷ್ಠ 2 ಗಂಟೆ ಆದ್ರೂ ಬೇಕಾಗ್ತದೆ. ಒಂದು ರಾತ್ರಿ 7 ಗಂಟೆ ಒಳಗೆ ಸೇರ್ಕೊಂಡ್ರೆ ನಮ್ಗೆ ಸರಿ ಹೋಗ್ತದೆ ಸರ್. ಈಗ ಎಲ್ಲ ನೈಟ್ ಊಟದ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗ್ತದೆ, ವಾಲಂಟಿಯರ್ಸ್ ಯಾರು ಬರ್ತೀವೋ ಅವರು. ಇಲ್ಲ ಅಲ್ಲೇನಾಗಿದೆ, ಆ PGಯಲ್ಲಿ ಅವ್ರು ನನ್ಗೆ ಹೇಳಿರೋದು, ಅದು ಇವತ್ತು ಮತ್ತೆ ಪೂರ್ತಿ ಮಾಹಿತಿ ತಗೊಳ್ಳೋ ಅಂತ ನಾನು ಇನ್ನು ಯಾರು ಹೇಳಿಲ್ಲ. ಇನ್ನು 40-50 ಜನ ಬೇರೆ ದಾವಣಗೆರೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಬೇಕಾಗುತ್ತೆ ಅಲ್ಲಿ ವಾಸ ಮಾಡಕ್ಕೆ, ನೈಟು ಸ್ಟೇ ಮಾಡಕ್ಕೆ. ಅಲ್ಲಿ ಏನಂದ್ರೆ 3 ಹೊತ್ತು ಊಟ ಕೊಡ್ತಾರಂತ. ಒಂದು ವ್ಯಕ್ತಿಗೆ ಒಂದು ದಿವಸಕ್ಕೆ 350 ರೂಪಾಯಿ ತಗೊಂತೀರ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಸೊ ಒಂದು ವ್ಯಕ್ತಿಗೆ ಒಂದು ದಿವಸಕ್ಕೆ 350 ರೂಪಾಯಿ, ಜೊತೆಗೆ 3 ಹೊತ್ತು ಊಟ, ಅಕಾಮಡೇಷನ್ ವಿತ್ ಫುಡ್. ಹೌದು. ಈಗ ನಾವು ಅಕಾಮಡೇಷನ್ ತಗೊಂಡು ಫುಡ್ ಬೇಡ ಅಂದ್ರೆ, ಯಾಕಂದ್ರೆ ನಾವು ಬರೀ ನೈಟ್ ಒಂದೇ ಟೈಮ್ ಅಲ್ಲಿ ಇರ್ತೀವಿ, ಅವ್ರಿಗೆ ಇಲ್ಲ ಅದೇನೋ ಆಪ್ಷನ್ ಇಲ್ಲ. ಆಪ್ಷನ್ ಅವ್ರ ಹತ್ರ ಇಲ್ಲ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೇನೋ ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ಊಟ ಮಾಡ್ಕೋಬೇಕಷ್ಟೇ. ಏನ್ ಕಂಜೂಸ್ ವಿಷಯ. ಆ ಕಡೆ ಹೋದಾಗ ನೋಡಿ, ಒಂದು ಊಟ ಬ್ಯಾಲೆನ್ಸ್ ಇತ್ತು, ಸಾಲ ಉಳಿದಿತ್ತು, ಬ್ಯಾಲೆನ್ಸ್ ಉಳಿದಿತ್ತು ಅಂತ ಮಾಡ್ಕೊಳ್ಳೋದು. ಓಕೆ ಸರ್. ಇದು ಹೆಂಗಾಯ್ತು ಅಂತ ಹೇಳಿದ್ರೆ, ಯಾರೋ ಹಾಸ್ಪಿಟ್ಲಿಗೆ ಬಂದಿದ್ರಂತೆ ಮೇಡಮ್, ಪ್ಲಾಸ್ಟಿಕ್ ಸರ್ಜರಿ ಹಾಸ್ಪಿಟ್ಲಿಗೆ ಬಂದಿದ್ದಂತೆ. ಮುಖ ಎಲ್ಲ ಸುಟ್ಟೇನೋ ಆಗ್ಬಿಟ್ಟಿತ್ತಂತ, ಪ್ರಾಬ್ಲಮ್ ಆಗಿತ್ತಂತೆ.
1.5 ಲಕ್ಷ ಆಗುತ್ತೆ ಅಂತ ಹೇಳಿದ್ರಂತೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ. ಅವ್ನ್ ಡಾಕ್ಟರ್ ಹತ್ರ ಯಾವ ತರ ಡಿಸ್ಕೌಂಟ್ ಕೇಳ್ತಿದ್ದ ಗೊತ್ತಾ? ಪ್ಲಾಸ್ಟಿಕ್ ನಾವೇ ತಂದ್ರೆ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಂತೆ. ವಾರೆ ವಾ, ಒಳ್ಳೆ ಜೋಕ್. ಸೂಪರ್ ಮೇಡಮ್, ನಗ್ಲಿ ಅಂತ ಹೇಳಿದೆ ನೋಡಿ, ಎಲ್ರು ಮುಖದಲ್ಲಿ ನಗು ಇಲ್ಲ, ಕಾಣೋದಕ್ಕೆ ಇಷ್ಟಪಡ್ತೀನಿ. ಇರ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೇಮ್ ಕೊಟ್ಟವ್ರದ್ದು ಸ್ಕ್ರೀನ್ ಶಾಟ್ ಬತ್ತ, ಅದ್ರ ಹೆಸರು ಹೇಳಕ್ಕಾಗತ್ತಾ ಮೇಡಮ್? ಅಶ್ವಿನಿ ಮೇಡಮ್, ಇನ್ ಯಾರು ಬ್ಯಾಲೆನ್ಸ್ ಇದೆ ಅದು ಹೇಳಿದ್ರೆ ಇವತ್ತು ಲಾಸ್ಟ್ ದಿನ. ಆಮೇಲೆ ಆತ್ಮಬಂಧುಗಳ ಜೊತೆಗೆ ಸ್ಕ್ರೀನ್ ಶಾಟ್ ಕಳಿಸಿದಾರೆ, ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ನಂಬರ್ ಅಲ್ಲಿ ಕಳ್ಸಕ್ಕಿರೋ ಪ್ರಾಬ್ಲಮ್ ಅಂದ್ರೆ ಸ್ಕ್ರೀನ್ ಶಾಟ್ ಮಾಡೋದು. ನಿಮ್ ಮನಸ್ಸಲ್ಲಿ ಎಷ್ಟಿರುತ್ತೆ ಅಷ್ಟಾಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಈ ದಾನ ಕೊಡೋದು ಎಷ್ಟು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಇದು ಪ್ರಮೋಷನು ಅಲ್ಲ ಅಥವಾ ಮೋಟಿವೇಶನು ಅಲ್ಲ, ನನಗಾಗಿದೆ ಹೇಳ್ತೀನಿ. 5,000 ಕೊಟ್ಟಿದ್ದೆ, ಪುನಃ 5,000 ಅಂದೆ. ನನಗೆ ಏನಾಯ್ತು ಅಂತ ಹೇಳಿದಾಗ ಮಹತಾರ ಫೌಂಡೇಶನ್ ಸತ್ಯವಾಗ್ಲೂ ಹೇಳ್ತೀನಿ, ಏನಾಯ್ತು ಅಂದ್ರೆ ಒಂದ್ 50,000 ರೂಪಾಯಿ ಇಸ್ಕೊಟ್ ವ್ಯಕ್ತಿ ಕೊಡ್ತಾನೆ ಇದ್ದಿಲ್ಲ. ನಾನು ಕೇಳಿ ಅತ್ಲಾಗ ಹೋದ್ರೋಗ್ಲಿ ಅಂತ ಬಿಟ್ಬಿಟ್ಟಿದೆ. ನನಗೆ ಹೇಳಿಲ್ಲ, ಆಟೋಮೆಟಿಕ್ ಆಗಿ ಹಾಕ್ಬಿಟ್ಟವ್ರೆ. ನನಗೆ ಖುಷಿ ಆಯ್ತು, ಇದೊಂದು ಹಂಚ್ಕೋಬೇಕು ಅನ್ನೋ ಸೀನ್ ನೆನಪಾಯ್ತು ನೆನೆ. ಅದಾಗುತ್ತೆ, ನಮ್ಗೆ ತಾನಾಗೆ ಬರುತ್ತೆ. ನಾವು ಯೂನಿವರ್ಸಲ್ 1 ಕೊಟ್ರೆ 100 ಕೊಡುತ್ತೆ ಅಂತ ಹೇಳೋದಕ್ಕೆ ನಾನೇ ಎಕ್ಸಾಂಪಲ್. ನೆನ್ನೆ ಆಗಿದ್ ನನ್ಗೆ ಅನುಭವ. ನಾನು ಕೇಳಿ ಬೇಜಾರಾಗಿ ಜಗಳನೂ ಆಡ್ಬಿಟ್ಬಿಟ್ಟು ಏನ್ ಇಸ್ಕೋತೀರಾ ಕೊಡಲ್ಲ, ಈ ತರ ಆದ್ರೆ ಹೆಂಗೆ ಅಂದ್ಬಿಟ್ಟು ನಾನು ಸುಮ್ನ ಹುಟ್ಟಿದೆ. ಅತ್ಲಾಗ ಮರ್ತ್ ಬಿಟ್ಟೆ ನಾನು. ಟಕ್ ಅಂತ 30,000 ಒಂದ್ಸರಿ, 20,000 ಒಂದ್ಸರಿ ಬಂತು. ಯಾರು ಹಾಕೋರಿ ಅಂದ್ರೆ ಅದೇ ವ್ಯಕ್ತಿ ಹಾಕೋರು. ಅವ್ರು ಫೋನು ಮಾಡ್ಲಿಲ್ಲ, ಹಂಗೆ ಹೇಳು ಇಲ್ಲ. ಆಮೇಲೆ ನಾನು ಸಂಜೆ ಥ್ಯಾಂಕ್ಸ್ ಅಂತ ಮೇಲೆ ಹಾಕ್ತೆ. ಥ್ಯಾಂಕ್ ಯು. ಓಕೆ, ಇಂಥ ಒಂದು ಅವಕಾಶ ದಯಮಾಡಿ ಯಾರ್ಯಾರು ಎಷ್ಟಾಗುತ್ತೆ, ಇವತ್ತು ಕಡೆ ದಿನ ಇರೋದ್ರಿಂದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕ್ಬೋದು ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ಸೊ ನೀವು ದಾನ ಮಾಡೋದ್ರಿಂದ ನಿಮ್ ಬ್ಯಾಲೆನ್ಸ್ ಎಲ್ಲ ವಾಪಸ್ ಬರ್ತಾ ಐತೆ, ಕೊಡ್ತಾ ಇರೋ ಎಲ್ಲ ಕೊಡ್ತಾರೆ. ಅದು 10 ಪಟ್ಟು 100 ಪಟ್ಟು ಜಾಸ್ತಿ ಆಗಿ ಬರ್ತದೆ. ಥ್ಯಾಂಕ್ ಯು, ನಿಮ್ಮಂತ ಹಿರಿಯರ ಆರೈಕೆ. ಥ್ಯಾಂಕ್ ಯು. ಸಾರಿ ಸರ್, ಅದು ಲಿಸ್ಟ್ ನಿನ್ನೆ ನಂದಾ ಮೇಡಮ್ ಕಡೆ ಇದೆ. ಮೇಡಮ್ ಹೇಳಿ. ನಂದಾ ಮೇಡಮ್ ನಿನ್ನೆ ಯಾರೆಲ್ಲ ಅನೌನ್ಸ್ ಮಾಡಿದ್ದಾರೆ ಗುರುಜಿ, ಅವರೆಲ್ಲನೂ ಕಳಿಸಿದ್ದಾರೆ, ಫೋನ್ ಪೇ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಯಾರು ನನ್ನ ಹೆಸರು ಕೊಟ್ಟಿ ಮತ್ತೆ ಈಗ ದಾನ ಮಾಡ್ತಾ ಇದ್ರು ಅವ್ರು ಎಲ್ಲರೂ ಕೂಡ ನಮ್ಮ ಮಾವತಾರ ಫೌಂಡೇಶನ್ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಯೂನಿವರ್ಸ್ ಇಂದ ಹಾರೈಸೋಣ. ಥ್ಯಾಂಕ್ ಯು. ಸುಜಾತ ಮೇಡಮ್ ಮಾತಾಡ್ತಾರ? ರೇವತಿ ಮೇಡಮ್ ನೆಕ್ಸ್ಟ್ ಮಾತು. ಹ್ಯಾಂಡ್ ರೈಸ್ ಇದೆ 2. ಆಯ್ತಾ ಮೇಡಮ್? ರೇವತಿ ಮೇಡಮ್ ನೀವು ಮಾತಾಡಿ. ಇಲ್ಲ, ರೇವತಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದೆ, ಮಾತಾಡಿ ಮೇಡಮ್. ಸರ್, ನನಗೆ ಒಂದು ಕ್ಲಾರಿಟಿ ಏನ್ ಬೇಕು ಅಂದ್ರೆ, ಈಗ ಕೆಲವರು ಅಲ್ಲಿ ಪ್ರೀ ರಿಜಿಸ್ಟ್ರೇಷನ್ ಇಲ್ಲದೆ ಬರಬಹುದು. ಅವರಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಅಥವಾ ಒಳಗೆ ಬಿಡುವುದಾ? ಅದೊಂದೇನು, ಹೇಗೆ ಸರ್? ಏನಿಲ್ಲ, ಅದು ಅಲ್ಲಿ ಬಂದ್ರೆ ಜಸ್ಟ್ ಫ್ರಂಟ್ ಗೇಟ್ ಹತ್ರ ಬರ್ತಾರಲ್ಲ, ಅವರು ಏನಿದ್ರೆ ಈ ತರ ಯೋಗ ಡೇ ಅಂದ್ರೆ ಅಲ್ಲೇ ಅವರು ಅಲೋ ಮಾಡ್ತಾರೆ. ಅಂದ್ರೆ ಅಲ್ಲಿ ಪುನಃ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿಲ್ಲ ಅಲ್ಲ? ಏನಿಲ್ಲ, ಬೇಡ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸುಜಾತ ಮೇಡಮ್, ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು ಡೆಸ್ಕ್ ಹಾಕಿರ್ತಾರೆ ಮೇಡಮ್. ಯೋಗ ಡೇ ಅಂದ್ರೆ ಅವ್ರನ್ನು ಅಲ್ಲೇ ರಿಜಿಸ್ಟರ್ ಮಾಡೋದು, ಅಲ್ಲೇ ಎಂಟ್ರಿ ಮಾಡ್ಕೊಂಡು ಕಳಿಸ್ತಾರೆ, ಹೊರಗಡೆ ಕಳಿಸ್ತಾರೆ. ಅದೆಲ್ಲ ವ್ಯವಸ್ಥೆ ಮಾಡಿದ್ವಿ. ಡೈರೆಕ್ಟ್ ಅಲ್ಲಿ ಬರೋರ್ಗು ಅಲ್ಲೇ ಎಂಟ್ರಿ ಮಾಡ್ಕೊಂಡು ರಿಜಿಸ್ಟರ್ ಅಲ್ಲಿ ಅವ್ರ ಹೆಸರು ಎಂಟ್ರಿ ಮಾಡಿ ಆಮೇಲೆ ಒಳಗಡೆ ಕಳ್ಸೋದು, ಆತರ. ಓಕೆ ಸರ್. ಸುಜಾತ ಮೇಡಮ್ ಮಾತಾಡಿ. ಸುಜಾತ ಮೇಡಮ್ ಅನ್ಮ್ಯೂಟ್ ಆಗಿಲ್ಲ. ಎಸ್, ಲಕ್ಷ್ಮಿ ಮೇಡಮ್ ಆದ್ರು. ಓಕೆ. ನಮಸ್ತೆ ಗುರುಗಳೇ. ನಮಸ್ತೆ ಮ್ಯಾಮ್. ಅದು ಇದು ವರ್ಕ್ ಆಗ್ತಾ ಇಲ್ಲ ಸರ್, ಅದು ಇದ್ದು ಸ್ಕ್ರೀನ್ದು ನಂಬರ್ ಕೊಡ್ತೀರಾ? ನಂಬರ್ ಅಲ್ಲೇ ಇದೆ ನೋಡಿ ಮ್ಯಾಮ್, ಡಿಸ್ಪ್ಲೇ ಮಾಡ್ತಾ ಇದೆ ನೋಡಿ. ಇದೇ ನಂಬರ್ಗೆ ಮಾಡ್ಲಾ ಮೇಡಮ್? ಹೌದು. ಸರಿ ಸರ್. ಥ್ಯಾಂಕ್ ಯು. ಸುಜಾತ ಮೇಡಮ್ ಅವರು ನಂಬರ್ ತಗೊಂಡು ಈಗ ಫೋನ್ ಪೇ, ಗೂಗಲ್ ಪೇ ಏನೋ ಮಾಡ್ತಾ ಇದ್ರೆ. ಥ್ಯಾಂಕ್ ಯು ಮೇಡಮ್. ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆಲ್ಲ ದೇವರು ಇದೇ ತರ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಮೇಡಮ್. ಗೌರಿ ಮೇಡಮ್. ನಮಸ್ತೆ. ಆಮೇಲೆ ನೀವು ನಮಸ್ತೆ. ಯಾರು ಬಾಯ್ ಬಿಟ್ಟು ಹೇಳಕ್ ಆಗ್ಲಿಲ್ಲ ಅಂದ್ರೂ ದಾನ ಮಾಡಿದವ್ರಿಗೆ ಮನಸ್ಸಿಂದ ಹಾರೈಸಿ, ಒಳ್ಳೇದಾಗುತ್ತೆ ಎಲ್ಲ ದಾನಿಗಳಾದ್ರಿಂದ. ಥ್ಯಾಂಕ್ ಯು ಮೇಡಮ್. ಗೌರಿ ಮೇಡಮ್ ಮಾತಾಡಿ. ನಮಸ್ತೆ ರಂಗನಾಥ್ ಸರ್, ಮತ್ತೆ ಎಲ್ಲಾ ಮಾಸ್ಟರ್ಸ್ಗೆ ನಮಸ್ತೆ ಸರ್. ಇವತ್ತು ಎಷ್ಟು ಅದ್ಭುತವಾದ ಜ್ಞಾನ ಅಂತಂದ್ರೆ ಒಮ್ಮೆಗೆ ಅದನ್ನ ನಮ್ಗೆ ಜೀರ್ಣಿಸ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಮತ್ತೆ ಈ ವಿಡಿಯೋನ ನೋಡ್ಬೇಕಾಗುತ್ತೆ ಸರ್. ಮತ್ತೆ ನಾನು ನೋಡ್ತೀನಿ ಅದನ್ನ. ಮತ್ತೆ ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಸರ್, ಇವಾಗ ನಮ್ಮ ಸಮಾಜದಲ್ಲಿ ಮೊದ್ಲಿಂದ ಕೆಲವು ರೂಢಿಗಳು ಬಂದ್ಬಿಟ್ಟಿದೆ. ಅಂದ್ರೆ ಈಗ ಬಲಮೊಗ್ಲಲ್ಲೇ ಪ್ರತಿದಿನ ಹೇಳ್ಬೇಕು, ಆ ತರದೊಂದು ರೂಢಿ. ಇನ್ನು ಕೆಲವೆಲ್ಲ ರೂಢಿಗಳು ಇರ್ಬಹುದು ನಮಗ್ ಗೊತ್ತಿಲ್ಲದೆ. ಈ ರೂಢಿಗಳೇನು, ಈಗ ನೋಡಿ ಸರ್, ನೀವು ಕೊಟ್ಟ ಜ್ಞಾನ ತಿಳ್ಕೊಂಡಾದ್ಮೇಲೆ ಪ್ರತಿದಿನ ಬಲಮೊಗ್ಲಲ್ಲೇ ಹೇಳೋದ್ ತಪ್ಪು,
ಅದು ಮತ್ತೆ ವಾರ ತಿಥಿ ಇದನ್ನ ಅವಲಂಬಿಸಿ ನಾವು ಬದಲಾಯಿಸ್ಕೋಬೇಕು ಅನ್ನೋದು ಈ ಜ್ಞಾನ ನಮ್ಗೆ ಸಿಕ್ತು ಗುರುಗಳೇ. ಬಟ್ ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ ಅದು. ಈ ತರದ್ ಇನ್ನೂ ಎಷ್ಟೋ ರೂಢಿಗಳು ನಮ್ಗೆ ಇರ್ಬೋದು, ಮತ್ತೆ ಅದು ನಮ್ಮ ಆರೋಗ್ಯದ ಮೇಲೆ ಒಂದು ನೆಗೆಟಿವ್ ಆದಂತ ಪರಿಣಾಮವನ್ನ ಬೀರ್ತಾ ಇರ್ಬೋದು. ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಜ್ಞಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಗುರುಗಳೇ, ನಂಗೆ ಇನ್ನೊಂದು ಮಾಹಿತಿ ಏನ್ ಬೇಕಂತ ಹೇಳಿದ್ರೆ, ಈ ವಾಟರ್ ಬಾಟ್ಲಲ್ಲಿ ನಾವು ಪಿರಮಿಡ್ ಅನ್ನ ಹಾಕ್ತಿವಲ್ಲ, ಆ ಪಿರಮಿಡ್ ಅನ್ನ ಹಾಕೋದ್ರಿಂದ ಅದು ವಾಟರ್ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ನಂಗೆ ಬೇಕಿತ್ತು. ಆಲ್ಕಲಿನ್ಗೂ ಅದು ಉಪಯೋಗ ಆಗಲ್ಲ, ಎನರ್ಜಿ ಬರುತ್ತೆ ಅಷ್ಟೇ. ಅಷ್ಟೇ. ಆಲ್ಕಲೈನ್ ಆಗ್ಬೇಕು ಅಂತಂದ್ರೆ ಈಗ ನಾವು ಇದ್ ಮಾಡ್ತೀವಲ್ಲ. ಮಿನರಲ್ಸ್ ಅದಕ್ಕೆ ಇಂಪಾರ್ಟೆಂಟ್. ಓಕೆ. ಅದೇ ಆ ಮಾಹಿತಿ ಬೇಕಾಗಿತ್ತು ಗುರುಗಳೇ. ಈಗ ಅಗ್ನಿಹೋತ್ರ ಮಾಡ್ತೀವಲ್ಲ, ಆ ಬೂದಿಯನ್ನು ಹಾಕೋದ್ರಿಂದ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ ಗುರುಗಳೇ? ಹಂಗ್ ಮಾಡ್ಬೋದು ನಾವು. ಓಕೆ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂದ್ರೆ ಆಲ್ಕಲೈನ್ ವಾಟರ್ ತಯಾರಾಗೋದು ಇನ್ನೊಂದು ವಿಧಾನ ನಿಮ್ಗೆಲ್ಲ ಗೊತ್ತಿರ್ತದೆ. ನೈಟು ಒಂದು ಸೌತೆಕಾಯ 4 ಪೀಸು, ಒಂದು ಲೆಮನ್ 2 ಪೀಸು, ಒಂದು ಲೀಟರ್ ಬಾಟ್ರಲ್ಲಿ ಹಾಕ್ಬಿಟ್ಟು ನೈಟ್ ಎಲ್ಲ ಇಟ್ಟಿದ್ರೆ ಬೆಳಗ್ಗೆಲ್ಲ ಆಲ್ಕಲೈನ್ ವಾಟರ್ ಆಗುತ್ತೆ. ಎರಡನ್ನೂ ಒಟ್ಟಿಗೆ ಹಾಕ್ಬೇಕು ಗುರುಗಳೇ? ಹೌದು, ಒಟ್ಟಿಗೆ ಹಾಕ್ಬೇಕು. ಓಕೆ, ನಾನ್ ಮಾಡ್ತೀನಿ ಗುರುಗಳೇ. ನಾನು ತುಂಬಾ ಒಂದು ಅಸಿಡಿಕ್ ನೇಚರ್ ನನ್ನ ಬಾಡಿ, ಅದಕ್ಕೆ ನಾನು ಕೇಳ್ಕೊಂಡೆ. ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲೆ ಮೂತ್ರ ಕುಡಿದ್ರೆ ನಿಮ್ಮ ಅಸಿಡಿಟಿ ಇಮಿಡಿಯೇಟ್ ಹೊರಟೋಗುತ್ತೆ. ಇನ್ನೂ ಅದ್ ಮಾಡ್ತಾ ಇಲ್ಲ ಗುರುಗಳೇ ನಾನು. ಗುರುಗಳೇ, ನಂಗೊಂದು ಡೌಟ್. ಈ ಹಳೆ ಮೂತ್ರ ಅಂತೀವಲ್ಲ, ಅದನ್ನ ನಾವು ಬಾಟಲಿ ಸಂಗ್ರಹಿಸಿಟ್ಟಿರ್ತೀವಿ, ಅದು ಸ್ವಲ್ಪ ದಿನ ಇಟ್ಟಿ ಕುಡಿದ್ರೆ ಅದು ಸ್ಮೆಲ್ ಆತರ ಏನಿರಲ್ಲ ಅಲ್ಲ ಗುರುಗಳೇ? ಏನಿರಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಸೀನಿಯರ್ ಮಾಸ್ಟರ್ ಆದಂತ ವೆಂಕಟರಮಣ ಅವರು ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ಗ್ರೂಪ್ಗೆ. ಥ್ಯಾಂಕ್ ಯು ವೆಂಕಟರಮಣ ಅವರಿಗೆ. ಆಯುಸ್ಸು, ಆರೋಗ್ಯ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಆತ್ಮಬಂಧುಗಳು ಹಾರೈಸೋಣ. ಥ್ಯಾಂಕ್ ಯು ವೆಂಕಟರಮಣ ಸರ್. ಯಶೋಧ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ನಂದು ಬರೋ ಅಮೌಂಟ್ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ, ಅದಿನ್ನು ಬಂದಿಲ್ಲ. ಬಂದಿದೆ ಅಂತಾನೆ 501 ರೂಪಾಯಿ ಪೇ ಮಾಡಿದೀನಿ ಸರ್ ಈಗ. ಓಕೆ ಮಾ, ಥ್ಯಾಂಕ್ ಯು ಮೇಡಮ್. ಬರ್ತಾನೆ ಇರ್ಲಿ ನಿಮ್ಗೆ ಯಾವಾಗ್ಲೂ ದುಡ್ಡು. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರಿಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಆಯ್ತು, ಓಕೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಂದಿನಿ ಮೇಡಮ್ ಅವರು ಮೂತ್ರ ಚಿಕಿತ್ಸೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನೀವು ಸಹ ಸ್ವರ ವಿಜ್ಞಾನದ ಬಗ್ಗೆ ಮತ್ತೆ ಗೋಲ್ಡನ್ ಮಿಲ್ಕ್ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರು ಗುರುಜಿ. ಥ್ಯಾಂಕ್ ಯು. ನನ್ಗ ಈಗ ಅನಲೈಸ್ ಮಾಡಿದಂದ್ರೆ, ಈಗ ಈ ವೇದಿಕೆನಲ್ಲಿ ಇದಾರೆ ಗುರುಜಿ, ಅವರು ನನ್ಗೆ ಕಳ್ಸಿದ್ದಾರೆ. ಕಲಾಗೌಡ ಅಂತ 1000 ಕಳ್ಸಿದ್ದಾರೆ. ಮತ್ತೆ ಗೀತಾ ಹಾರ್ ಅಂತ ಅವರು 100 rupees ಕಳ್ಸಿದ್ದಾರೆ. ಮತ್ತೆ ಲತಾ ಅನ್ನೋರು 500 ನನ್ಗೆ ಕಳ್ಸಿದ್ದಾರೆ. ಮತ್ತೆ ಇಂದ್ರ ಅಂತ ಅವ್ರು ಇದ್ರಲ್ಲಿ ಇಲ್ಲ, ಆಡ್ ಮಾಡ್ಬೇಕು ನಾನು. ಅವರು 200 ಕಳ್ಸಿದ್ದಾರೆ ಗುರುಜಿ. ನನ್ನ ಹತ್ರನೇ ಇದೆ ಅದು, ನಂದು ಸೇರಿಸಿ. ಅಂದ್ರೆ ಇನ್ನೂ ಕೊಡೋರು ಇದ್ದಾರೆ. ಇವತ್ ನೈಟ್ಗೆ ಅಥವಾ ನಾಳೆ ಬೆಳಿಗ್ಗೆಗೆ ನಾನು ನಿಮ್ಗೆ ನಂದು ಸೇರಿಸಿ ಒಟ್ಟಿಗೆ ಕಳ್ಸ್ಕೊಡ್ತೀನಿ ಗುರುಜಿ. ಒಂದೇ ಸಾರಿ ಕಳ್ಸ್ಕೊಡೋಣ ಅಂದ್ಬಿಟ್ಟು ಅವ್ರ ಅಮೌಂಟ್ ಎಲ್ಲ ನನ್ನ ಹತ್ರನೇ ಇದೆ. ನಾನು ಇವತ್ ನೈಟ್ಗೆ ಅಥವಾ ನಾಳೆ ಬೆಳಿಗ್ಗೆ ಕಳ್ಸ್ಕೊಡ್ತೀನಿ ಗುರುಜಿ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ. ಅವರೆಲ್ಲ ಈ ಇದಾರೆ, ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬಿಡಿ ಹರೀಶ್ ಅವರು. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮೇಡಮ್ ಯಾರ್ಯಾರು ಹೆಸರು ಹೇಳಿದ್ರು ಅವರಿಗೆ, ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಆಮೇಲೆ ಲಕ್ಷ್ಮಿ ಮೇಡಮ್ ಅವರು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಅಂದ್ರೆ ಎಲ್ಲಾನು ಕ್ರೋಢೀಕರಿಸಿ ಅವರೇ ಕೊಡ್ತಾ ಇದ್ರೆ, ಅದು ಒಂದು ಒಳ್ಳೆ ಸೇವೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸೇವೆಗೆ ಹಾಗೂ ನಿಮಗೆ ಕೈ ಜೋಡಿಸಿದಂತ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಪುನಃ ಗೌರಿ ಅವ್ರು ರೈಸ್ ಮಾಡಿದ್ರು. ವೆಂಕಟರಮಣ ಅವ್ರು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಯಾವ್ದೇ ಕೊಟ್ರು ಅದನ್ನ ಆಚೆ ಕಡೆ ಬರಬಾರ್ದು ಅಂತ ಮೊದ್ಲೇ ಹೇಳಿದ್ದೆ ಆ ವಿಷಯಕ್ಕೆ. ಈಗ ಅದನ್ನ ನಾವು ಯಾವ್ದು ಹೇಳಕ್ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲ, ಅದ್ರ ಮಧ್ಯೆ ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ. ಇದು ನಾವ್ ಯಾವ್ದೋ ಅಲ್ಲಿ ಬೋರ್ಡ್ ಹಾಕ್ಸಿಲ್ಲ, ನಾವೇ ಇರೋದ್ರಿಂದ ಎಲ್ಲ ಇರೋದು ನಾವು ಒಂದು ಸತ್ಸಂಗದಲ್ಲಿ ಇದ್ದೀವಿ. ಒಬ್ಬರಿಗೆ ಸ್ಫೂರ್ತಿಯಾಗ್ಲಿ, ಒಂದು ಹಾರೈಸೋದು, ಒಂದು ಅದನ್ನ ಮಾಡ್ಬೇಕು ಅಂತ. ಇದು ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ. ಇದನ್ನ ನಾವು ಪಾಸಿಟಿವ್ ಆಗಿ ಸ್ವೀಕರಿಸೋದು ತುಂಬಾ ಒಳ್ಳೇದು. ಮೈ ಎಕ್ಸ್ಪೀರಿಯನ್ಸ್. ಮೊದಲೇ ತಿಳಿಸಿದ್ದೀನಿ, ಹೇಳಲ್ಲ ಅನ್ಕೊಂಡಿದ್ದೆ. ಆ ಸ್ಕ್ರೀನ್ ಶಾಟ್ ಅಲ್ಲಿ ಅದೇ ಕೊನೆಯಲ್ಲಿ ಅದಕ್ಕೆ ನಾನು ಇದ್ ಮಾಡಿದ್ದು. ಈಗ ಒಂದ್ ಪ್ಲಾನ್ ಮಾಡಿ ಗುರು, ಇನ್ನೊಂದ್ಸರಿ ಹಾಕ್ಬಿಡಿ, ಅದ್ ಹೇಳಲ್ಲ ಅದು. ವೆಂಕಟರಾಮ್ ಸರ್ ಏನಾದ್ರು ಕ್ವಶನ್ ಕೇಳಿದ್ರು ಅಂದ್ರೆ ಅದ್ರಲ್ಲಿ ಕ್ವಶನ್ ಇರುತ್ತೆ,
ಸರ್ ಇವ್ರ ಪ್ರಶ್ನೆಗೆ ಕ್ಲಾರಿಟಿ ನಮ್ ಗುರೂಜಿ ಹರೀಶ್ ಸರ್ ಮತ್ತೊಮ್ಮೆ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಪಿರಮಿಡ್ ನಲ್ಲಿ ಅಲ್ಲಿ ಅವರು ದೇಣಿಗೆ ಕೊಟ್ಟಾಗ ಗೊತ್ತಾಗ್ಬಾರ್ದು ಮೇಡಮ್ ಅಂದ್ರು. ಈಗ ನಾವು ಈ ತರ ಹೇಳಿದ್ದಕ್ಕೆ ನಮ್ಗೆ ದೇಣಿಗೆ ಸಂಗ್ರಹ ಆಗ್ತಿದೆ, ನಾಳೆಗೆ ಅನುಕೂಲ ಆಗ್ತಿದೆ ಅಂತ, ಇದು ಒಂದು ಮುಖ್ಯವಾದ ವಿಚಾರ ಅಲ್ವಾ ಸರ್? ನೀವ್ ಅದನ್ನು ಕೂಡ ಕೊಡಿ ಅಂತ ಕೇಳೋಣ, ಆದ್ರೆ ನಾವು ಬೇಡ. ನಾವು ಯಾರೋ ಒಬ್ರು ಒಂದು ದೇವಸ್ಥಾನ ಕಟ್ಸ್ತಿದ್ರಂತೆ, ದುಡ್ಡು ಕೇಳಕ್ ಹೋದ್ರಂತೆ. ಒಂದ್ 10 ಲಕ್ಷ ಬೇಕು ಗುರುಗಳ, ಇದು ದಣಿಗಳೇ ಒಂದ್ 10 ಲಕ್ಷ ಬೇಕು ಅಂದ್ರಂತೆ. 10 ಲಕ್ಷ ತರ ತಗೊಂಡೋಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಚೆಕ್ ಬರಿತಾ ಇದ್ರಂತೆ. ನಿಮ್ಮ ಹೆಸರು, ನಿಮ್ದು ದೇವಸ್ಥಾನದ ಹತ್ರ ನಿಮ್ದು ಒಂದು ವಿಗ್ರಹ ಹಾಕ್ಸ್ತೀವಿ, ಹಂಗೆ ಹಿಂಗೆ ನಿಮ್ದು ಫೋಟೋ ಹಾಕ್ಸ್ತೀವಿ ಅಂದ್ರಂತೆ. ಅದಕ್ಕೆ ಇವ್ರೆ ನೋ ನೋ ನೋ, ನಾನಾಗ್ಲಿ ನಮ್ಮ ಅಪ್ಪ ಆಗ್ಲಿ ನಮ್ಮ ತಾತ ಆಗ್ಲಿ ಹೆಸರಿಗೆ ಆಸೆ ಪಟ್ಟವ್ರಲ್ಲ, ಹಂಗಾದ್ರೆ ನಾನು ದಾನನೇ ಕೊಡಲ್ಲ ಅಂದ್ರಂತೆ. ಸರಿ ಅಂತ ಅಂದ್ಬಿಟ್ಟು ಅವ್ರ 10 ಲಕ್ಷ ಹೇಳಿದ ತಕ್ಷಣ ಬರ್ದ್ ಕೊಟ್ರಂತೆ. ನಿಮ್ಮ ಹೆಸರನ್ನ ಅದ್ಭುತವಾಗಿ ಕೆಚ್ಚಿಸ್ತೀವಿ, ಅಮೃತ ಶಿಲೆಯಲ್ಲಿ ಅಂದತೆ. ಹಂಗಾರೆ ಚೆಕ್ ವಾಪಸ್ ಕೊಟ್ಬಿಡಿ. ನಾನಾಗ್ಲಿ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಅಪ್ಪ ಅಮ್ಮ ಆಗ್ಲಿ ನಾವ್ ಯಾರು ಹೆಸರಿಗೆ ಆಸೆ ಪಟ್ಟಲ್ಲ, ಎಡಗೈಲಿ ಕೊಟ್ಟಿದ್ ಬಲಗೈ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂದ್ರಂತೆ. ಆಯ್ತು, ಯಾರು ಗೊತ್ತಾಗಲ್ಲ ಆಯ್ತು ಅಂದ್ಬಿಟ್ಟು 10 ಲಕ್ಷ ಚೆಕ್ ಕೊಟ್ರಂತೆ. ಸ್ವಲ್ಪ ದೂರ ಬಂದು ನೋಡಿದ್ರಂತೆ, ಚೆಕ್ಕಲ್ಲಿ ಸೈನೇ ಮಾಡಿಲ್ವಂತ ಅವ್ರು. ಇದು ದಣಿಗಳೇ ನೀವು ತಪ್ಪು ಮಾಡ್ಬಿಟ್ಟಿದ್ರೆ ನೋಡಿ, ಚೆಕ್ ಮೇಲೆ ಸೈನೇ ಹಾಕಿಲ್ಲ ಅಂದ್ರಂತೆ. ನಾನ್ ಮೊದ್ಲೇ ಹೇಳಿಲ್ವಾ ನಮ್ಮ ಹೆಸರು ಎಲ್ಲೂ ಬರಬಾರ್ದು ಅಂತ. ಹಂಗಾದ್ರೆ ಆ ರೀತಿ ಚೆಕ್ ಕೊಡೋರು ನಾವು. ಆಯ್ತು, ಇಲ್ಲ ನೋಡಿ, ಎಲ್ಲಕ್ಕೂ ನಿಮ್ಗೆ ನೋಡಿ, ನೀವ್ ಹೆಂಗೆ ಅಂದ್ರೆ ನಗಿ ಅಂತ ಹೇಳಿದ್ರೆ ನೀವು ಯಾಕೆ ಮೊಸರಲ್ಲಿ ಕಲ್ಲು ಹುಡುಕ್ತೀರಾ? ವೆಂಕಟರಮಣ ಅವರು ಇಲ್ಲ 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 ನಗಿ ಅಂತ ಹೇಳ್ದವಪ್ಪ ನಾವು. ಅಂದ್ರೆ ಏನಂತ ಗೊತ್ತಾ, ಇನ್ನೊಂದು ದೇವ್ರೇ ಆಗ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದವರಾಗ್ಲಿ, ನಾವು ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದಾಗ, ಗ್ರಾಟಿಟ್ಯೂಡ್ ತೋರಿಸಿದಾಗ ಅವ್ರ ಆತ್ಮಕ್ಕೆ ಖುಷಿ ಆಗುತ್ತೆ, ಅದ್ ಇನ್ನೊಬ್ರಿಗೂ ಸ್ಫೂರ್ತಿ ಆಗತ್ತೆ ಅಂತ ಅಷ್ಟೇ. ಓಕೆನಾ? ಅಷ್ಟೇ, ಇದೇನು ಉದ್ದೇಶ ಏನಿಲ್ಲ. ಥ್ಯಾಂಕ್ ಯು. ಬ್ಲೆಸ್ಸಿಂಗ್ ಸಿಗುತ್ತೆ, ಸ್ಫೂರ್ತಿ ಜೊತೆಗೆ ಅವರ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ, ಯೂನಿವರ್ಸ್ಗೂ ಗೊತ್ತಾಗುತ್ತೆ. ನೀವ್ ಹೆಂಗ್ ಹೇಳಿದ್ರು ಹಂಗೆ ನಾವು ಸ್ವೀಕರಿಸ್ತೀರಿ. ಆಗ್ಬೋದಾ? ಥ್ಯಾಂಕ್ ಯು, ಗುಡ್ ಬಾಯ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಅವ್ರು ಮಾತಾಡಿ. ನಾಗರತ್ನ ಮೇಡಮ್ ನಿನ್ನೆ ಒಳ್ಳೆ ವಿಡಿಯೋ ಮಾಡಿದ್ದಾರೆ. ಸೂಪರ್. ನಮ್ಗ್ ನೋಡ್ಬಿಟ್ಟಾದ್ಮೇಲೆ ಮೇಡಮ್ ಈಗ್ಲೇ ಹಾಗೆ ಅನಿಸ್ಬಿಡ್ತು. ಸೂಪರ್ ಅಮ್ಮ, ಆಡ್ ಮಾಡಿ ವಿಡಿಯೋ. ನಮಸ್ತೆ ಅಮ್ಮ, ಸೂಪರ್ ವಿಡಿಯೋ, ನಿಮ್ಮ ಅಭಿಮಾನಿ ಊಟ ನೋಡಿ ನಾನು. ಕಾಲೇಜಲ್ಲಿ ಓದ್ಬೇಕು ಅಂತ ಆಗ್ಲಿಲ್ವಲ್ಲ, ಅದಕ್ಕೆ ಮೇಡಮ್ ನೋಡಿ ಎಷ್ಟು ಆಂಟಿ ಏಜಿಂಗ್ ಹೇಳ್ತೀವಲ್ಲ ನಾವು, ಭೌತಿಕ ಅಮರತ್ವ. ಮೊನ್ನೆ ಸ್ಪೀಚ್ ಕೊಟ್ರು ಗುರುಗಳೇ, ಅದು ತುಂಬಾ ಅದ್ಭುತವಾಗಿ ಕೊಟ್ರು ಒಂದು. ಹೌದಲ್ಲ, ನಾನು ಅವತ್ತು ಇರ್ಲಿಲ್ಲ. ಮಾತಾಡಿ ನಾಗರತ್ನ ಮೇಡಮ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನೋಡಿ, ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಸರ್ ಈಗ ಓಕೆ. ನನ್ನ ಕೋಟಿ ಕೋಟಿ ಶಿರಸ ನಮಸ್ಕಾರ. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ವಿಡಿಯೋ ಆನ್ ಮಾಡಿದ್ದಾರೆ. ಹೃದಯಪೂರ್ವಕ ನಮಸ್ಕಾರ. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಯಾರೋ ವಿಡಿಯೋ ಆನ್ ಮಾಡಿದ್ದಾರೆ ನೋಡಿ ಸ್ವಲ್ಪ. ಟೀಮ್ ನವರಿಗೂ ನನ್ನ ಎಲ್ಲ ರೈಟ್, ಅವ್ರ ಕಡೆಯಿಂದಲೇ. ಓಕೆ. ನಿನ್ನೆ ವಿಡಿಯೋನಲ್ಲಿ ನಾಗರತ್ನ ಮೇಡಮ್ದು ವಾಯ್ಸ್ ಕಾಣಿಲ್ಲ, ಇವತ್ತು ವಾಯ್ಸ್ ಕಾಣ್ತಾ ಇಲ್ಲ, ಯಾಕೆ? ಮಾತಾಡಿ. ನಾಗಲಲಿತಾ ಅವ್ರು ಕೊಟ್ಬಿಡಿ ಗುರುಗಳೇ. ನಾಗಲಲಿತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಾಗಲಲಿತಾ, ಓಕೆ, ನಿಮಿಷ. ಎಸ್, ನಾಗಲಲಿತಾ ಮೇಡಮ್ ಮಾತಾಡಿ. ನಾಗರತ್ನ ಮೇಡಮ್ ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. 5-6 ದಿವಸದಿಂದ ಹುಷಾರಿಲ್ಲದೆ ಅಟೆಂಡ್ ಆಗಿರ್ಲಿಲ್ಲ. ಮತ್ತೆ ವೆಂಕಟರಮಣ ಸರ್ ಹೇಳಿದಾಗೆ ನಾನು ಹೇಳ್ಕೋಬಾರ್ದು ಅಂತ ದುಡ್ಡು ಕಳಿಸಿದ್ದೆ. ಈಗ ನೀವು ಹೇಳಿದ್ರಲ್ಲ, ಹಾಗಾಗಿ ನಾನು 1000 ಕಳಿಸಿದೀನಿ ಸರ್. ಹೇಳ್ಬಾರ್ದು, ಅದು ನಾವು ಗೌಪ್ಯಾಗಿರ್ಬೇಕು, ಹೇಳ್ಕೋಬಾರ್ದು ಅನ್ಕೋತಿದ್ದೆ. ಹೇಳದ್ಮೇಲೆ ಹೇಳೋಣ ಅಂತ ಮಾಡಿದೆ. ಅಂತಾರಾಷ್ಟ್ರೀಯ ಯೋಗ ಇದಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಓಕೆ ಮೇಡಮ್. ನಾಗಲಲಿತಾ ಅವರೇ, ನಿಮ್ಮ ಆರೋಗ್ಯ ಬೇಗ ಚೇತರಿಸ್ಲಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಐಶ್ವರ್ಯ, ಆನಂದ, ಆರೋಗ್ಯ ಎಲ್ಲವನ್ನು ಕೊಡ್ಲಿ ಅಂತ ನಮ್ಮ ಎಲ್ಲರ ಪರವಾಗಿ ನಾವು ಹಾರೈಸ್ತೇವೆ, ನಮ್ಮ ಮಹಾವತಾರ್ ಫೌಂಡೇಶನ್. ಥ್ಯಾಂಕ್ ಯು ಮೇಡಮ್. ನೀವು ವೆಂಕಟರಮಣ ಮಾತು ಕೇಳಕ್ ಹೋಗ್ಬಿಡಿ. ಅವ್ರ ಏನು ಹೇಳ್ಬಾರ್ದು ಅಂತ ಅವ್ರ ಮದುವೆ ಆಗಿರೋ ವಿಷಯನೇ ಹೇಳಿರಲಿಲ್ಲ. ಅವ್ರ ಮಗಳು ನೋಡಿದ್ಮೇಲೆ ಗೊತ್ತಾಯ್ತು ಇಷ್ಟು ದೊಡ್ಡ ಮಗಳ ಅಂತ. ಹೇಳದ್ಮೇಲೆ ಹೇಳ್ಕೊಳ್ಳೋಣ ಅನ್ನಿಸ್ತು, ಹೇಳ್ಕೋಬಾರ್ದು ಅನ್ನೋದು ಹೇಳ್ಬೇಕು ಮೇಡಮ್. ನೋಡಿ, ಇದು ಹೇಳಿದ್ರಿ, ಎಲ್ಲಾರ್ದು ಬ್ಲೆಸ್ಸಿಂಗು ಜೊತೆಗೆ ಯೂನಿವರ್ಸ್ ಆಶೀರ್ವಾದ ಎಲ್ಲ ಇದೆ. ಆಮೇಲೆ ನಿಮ್ಗೂ ಒಂದು ಆತ್ಮಕ್ಕೆ ಇದಾಗುತ್ತೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.
7 ಮೇಡಮ್ ಇವರು ಬಂದು ಹೇಳಿದ್ದಕ್ಕೆ ಹರೀಶ್ ಸರ್ 5,000 ಫಸ್ಟ್ ಪೇ ಮಾಡಿದ್ರು. ನೆಕ್ಸ್ಟ್ ಮತ್ತೆ ಹೇಳ್ಕೊಂಡಿದ್ಕೆ ಮತ್ತೆ 5,000 ದೇಣಿಗೆ ಕೊಟ್ರು. ತಿರ್ಗಾ ಹೇಳ್ಕೊಂಡಿದ್ಕೆ ಇವತ್ತು ದೊಡ್ಡ ಅಮೌಂಟ್ ಬಂತು ನೆನ್ನೆ ಅಂದ್ರು. ಬೇಕಾದ್ರೆ ಇನ್ನೂ ರೆಡಿ ಆಗಿದ್ದಾರೆ ಅವ್ರು, ಇನ್ನೂ ಕೊಡ್ತಾರೆ. ಖಂಡಿತ ಯಾವಾಗ್ಲೂ ಈಗ ನಾನ್ ಹೇಳದ್ಮೇಲೆ ಇನ್ನೊಂದ್ ಸ್ವಲ್ಪ ಕಳಿಸ್ಬೇಕು ಅವರು. ಖಂಡಿತ ಮೇಡಮ್, ಹಾ ಸರಿ, ಥ್ಯಾಂಕ್ ಯು ಸರ್. ಖಂಡಿತ ನನಗೆ ಆ ದೇವರು, ಆ ಶಕ್ತಿಯ ಯೂನಿವರ್ಸ್ ಅದನ್ನೆಲ್ಲ ಕೊಡ್ತಾ ಇದೆ. ಖಂಡಿತ ನಾನು ಯಾವಾಗ್ಲೂ ಮುಂದೆ ಇರ್ತೀನಿ ಆ ವಿಷಯದಲ್ಲಿ. ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡು. ಅಲ್ಲ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಸರ್, ನಾಳೆ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಕ್ಲಾಸ್ಗೆ, ಇದಕ್ಕೆ ಫಂಕ್ಷನ್ಗೆ. ಆದ್ರೆ ಒಬ್ಳೆ ಬರ್ತಾ ಇದ್ದೀನಿ, ಮೆಜೆಸ್ಟಿಕ್ ಇಂದ ಬರ್ತೀನಿ. ರೇವ ಸರ್ಕಲ್ ಬಂದು ಅಲ್ಲಿಂದ ಹೆಂಗ್ ಬರ್ಬೇಕು ಅಂತ ಕೇಳೋಣ ಅಂತ ಮಾಡಿದೆ ಸರ್. ನೀವು ಯಾವ ಏರಿಯಾದಿಂದ ಬರ್ತೀರಮ್ಮ? ನಾವು ಬಸವೇಶ್ವರ ನಗರದಿಂದ ಸರ್. ಬಸವೇಶ್ವರ ನಗರ, ನೀವು ರಾಜಾಜಿನಗರ. ಬಸವೇಶ್ವರ ನಗರ ಆದ್ರೆ ನೀವು ಮೆಜೆಸ್ಟಿಕ್ ಹೋಗೋ ಅವಶ್ಯಕತೆನೇ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಯಲಹಂಕಕ್ಕೆ ಬಸ್ ಇದೆ. ಯಲಹಂಕದಿಂದ ಈಸಿಯಾಗಿ ಹೋಗ್ಬೋದು. ಯಲಹಂಕ ಬಸ್ ಇದೆ. ಅದೇ ಯಲಹಂಕ ಹೆಂಗ್ ಬರ್ಬೇಕು ಸರ್ ಅಲ್ಲಿಂದ? ಯಲಹಂಕದಿಂದ ರೇವಾ ಕಾಲೇಜ್ಗೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ, ಅಲ್ಲಿಗೆ ಇದ್ ಮಾಡ್ಬೋದು. ಅಲ್ಲ ಸರ್, ಅಲ್ಲಿ ನಿಯರ್, ಆಟೋದಲ್ಲಿ ನಿಯರ್ ಬೈ ಆಗುತ್ತಾ ಅಲ್ಲಿಂದ? ಇಲ್ಲ ಬೇಡ, ನೀವು ಬಸ್ಸಲ್ಲೇ ಹೋದ್ರು ಬೆಸ್ಟ್. ಅಲ್ಲಿಗೆ ಬಸ್ ಇದೆ. ಹೇಳಿ ಮೇಡಮ್, ಅಶ್ವಿನಿ ಮೇಡಮ್. ನೀವು ಮೆಜೆಸ್ಟಿಕ್ ಹೋಗೋದು ಬೇಡ ಮೇಡಮ್, ಗ್ರೂಪ್ಗೆ ಮತ್ತೊಂದ್ಸಲ ಆಕ್ಟಿವ್ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದೆ. ರೇವಾ ಕಾಲೇಜ್ಗೆ ಹೇಗ್ ಬರ್ಬೇಕು ಮೇಡಮ್ ನಂದು ಹೇಳ್ರಿ, ನಾನ್ ಬರೋದು ಈಗ ನೀವು ಬರೋದೇ ಹೇಳ್ತಾ ಇದ್ದೀನಿ. ರಾಜಾಜಿನಗರ ಅವ್ರು ಬರೋದು ನಾನು ಹೇಳ್ತೀನಿ ತಾಳಿ ಮೇಡಮ್. ನೀವು ಶಂಕರ ಮಠ ಗೊತ್ತಲ್ಲ, ಬಸವೇಶ್ವರ ನಗರ ಬಸ್ ಸ್ಟಾಪ್ ಗೊತ್ತಲ್ಲ ನಿಮ್ಮ ಮಾಮೂಲಿ, ಶಂಕರ ಮಠ. ಅಲ್ಲಿಂದ ನಿಮ್ಗೆ ಯಲಹಂಕ ಬಸ್ಗಳು ಸಿಗುತ್ತೆ. ಯಶವಂತಪುರ ಯಲಹಂಕ ಬಸ್ಗಳು ಸಿಗುತ್ತೆ. ಅಥವಾ ನೀವು ಯಶವಂತಪುರದಿಂದ ರೇವಾ ಕಾಲೇಜಿಗೆ ಬಸ್ಗಳು ಸಿಗುತ್ತೆ, ಅಲ್ಲಿಂದ ಮಾಡಿ. ನೀವು ಇಲ್ಲಿವರೆದು ಅಶ್ವಿನಿ ಮೇಡಮ್ ಯಾರೋ 2 ಜನ ನಂಬರ್ ಇಟ್ಕೊಂಡಿರಿ, ಎಮರ್ಜೆನ್ಸಿಗೆ ಎಲ್ಲಾರು ಇದ್ರೆ ನೀವು ಅವ್ರು ಇದ್ ಮಾಡ್ತಾರೆ, ನಿಮ್ಗೆ ಕೋಆರ್ಡಿನೇಟ್ ಮಾಡ್ತಾರೆ. ಅಲ್ಲ ಸರ್, ನೀವು ಮೆಜೆಸ್ಟಿಕ್ ಇಂದ ನಂಬರ್ ಹಾಕಿರಲ್ಲ, 289 ರೇವಾ ಸರ್ಕಲ್ ಹೇಳ್ತೀನಿ. ಓಕೆನಾ? ಓಕೆ ಸರ್, ಓಕೆ ಮೇಡಮ್. ಹಂಗೂ ಮಾಡ್ಬೋದು, ಬೆಸ್ಟ್ ಒಂದೇ ಬಸ್ ಅಲ್ಲಿ ಹೋಗ್ಬೋದು. ಅದು ನಾಳೆ ನೀವು ಬಿಸಿ ಅಲ್ಲ ಮೇಡಮ್ ಸರ್, ನಾಳೆ ನೀವು ಬಿಸಿ ಆಗಿರ್ತೀರಾ, ಸಿಗ್ತೀರಾ ಇಲ್ಲ ಅಂತ ಮಾಡಿದೆ ಸರ್ ನಾನು. ನಾಳೆ ಫೋನ್ ಎತ್ತೇ ಇದ್ರೆ ಬಿಸಿ ಆಗಿರ್ತೀರಾ, ಇವಾಗ ಕೇಳ್ಕೊಳ್ಳೋಣ ಅಂತ ಮಾಡಿದೆ ಸರ್ ನಾನು. ಪಕ್ಷ ಬಿಸಿ ಆಗಿತ್ತು ಸಿಗ್ಲಿಲ್ಲ ಅಂದ್ರೆ. ಹರೀಶ್ ಸರ್ ಆಕ್ಚುಲಿ ಅವ್ರು ಕೇಳ್ತಾ ಇರೋದು ರೇವಾ ಸರ್ಕಲ್ ಇಂದ ವಾಕೇಬಲ್ ಮೇಡಮ್. 5 ನಿಮಿಷ, ಜಾಸ್ತಿ ಅಂದ್ರೆ 7 ನಿಮಿಷ ಅಷ್ಟೇ ಮೇಡಮ್. ನೀವು ಅಲ್ಲಿ ಇಳಿದು ಬಿಟ್ಟು ನಡ್ಕೊಂಡ್ ಬನ್ನಿ. ನೀವ್ ಎಲ್ಲಿ ಇಳಿತೀರಾ ಅಲ್ಲೇ ಲೆಫ್ಟ್ ಗೆ ಬಂದ್ರೆ ಎಡಗಡೆನೆ ರೇವಾ ಯೂನಿವರ್ಸಿಟಿ ಇದೆ. ಯಾವ ಬಸ್ಸು ಆಟೋ ಏನೂ ಬೇಡ. ರೇವಾ ಸರ್ಕಲ್ ಅಲ್ಲಿ ಇಳಿದ್ರೆ ನಿಮಗೆ 5 ನಿಮಿಷದ ವಾಕ್ ಅಷ್ಟೇ. ಅಲ್ಲ ಮೇಡಮ್, ಆಟೋ ಹತ್ತಿರ ಕರ್ಕೊಂಡ್ಬಂದು ಸೀದಾ ಅಲ್ಲೇ ಇಳಿಸ್ತಾರಲ್ಲ ಮೇಡಮ್? ಅಲ್ಲೇ ಇಳಿಸ್ತಾರೆ. ಆಟೋದಲ್ಲಿ ಬರ್ಬೋದಲ್ಲ ಮೇಡಮ್ ಅಲ್ಲಿಗೆ? ಬರ್ಬೋದು. ಬಟ್ ನೀವು ರೇವಾ ಸರ್ಕಲ್ ಗೆ ಬಂದ್ಮೇಲೆ ಎಷ್ಟು ದೂರ ಅಂತ ಕೇಳಿದ್ರಿ. ರೇವಾ ಸರ್ಕಲ್ ಅಲ್ಲಿ ನೀವು ಬಸ್ ಇಳಿದ್ರೆ ವಾಕೇಬಲ್, ತುಂಬಾ ಹತ್ರ, ಯಾವ ಆಟೋನು ಬೇಡ, ಏನು ಬೇಡ. ಹೌದಾ ಮೇಡಮ್? ಓಕೆ ಮೇಡಮ್. ನನಗೆ ಮೆಜೆಸ್ಟಿಕ್ ಅಂದ್ರೆ ಹತ್ರ ಆಗುತ್ತೆ ಮೇಡಮ್, ನನಗೆ ಕ್ಲೀನ್ ಆಗಿ. ಅಲ್ಲಿಂದ ಬನ್ನಿ, ನೋ ಪ್ರಾಬ್ಲಮ್. ರೇವತಿ ಮೇಡಮ್, ಎಸ್ ಸರ್. ಸೊ ಇವತ್ತು ಏನ್ ಮಾಡ್ಬೇಕಂದ್ರೆ, ಬೆಳಗ್ಗೆ ಯೋಗ ಕಾರ್ಯಕ್ರಮ ಬರೋರು ಈ ಟೈಮ್ಗೆ ಇಲ್ಲಿ ಇಡ್ಬೇಕು. ಯೋಗ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ, ಬರ್ತಾ ಇಲ್ಲ ಅಂದ್ರೆ, ಧ್ಯಾನ ಕಾರ್ಯಕ್ರಮಕ್ಕೂ ಸಂಗೀತ ಧ್ಯಾನ ಅಟೆಂಡ್ ಆಗೋರು ಈ ಸಮಯಕ್ಕೆ ಇರಬೇಕು ಅಂತ ಆ ರೀತಿಯಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡತ್ತಾ ರೂಟ್ ಮ್ಯಾಪ್ಸ್ ಆಗಲಿ ಬಸ್ ನಂಬರ್ಸ್ ಕ್ಲಿಯರ್ ಆಗಿ ಬರೆದ್ರೆ ಉತ್ತಮ ಆಗುತ್ತೆ. ಅದರಲ್ಲಿ ಕೆಳಗಡೆ 2-3 ಮಾಸ್ಟರ್ಸ್ ನಂಬರ್ಸ್ ನಮ್ಮ ವಾಲಂಟಿಯರ್ಸ್ ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಈ ಸಾರಿಗೆಗೆ ಅಂದ್ರೆ ರವಾನೆಗೆ ಸಂಬಂಧಿತ ಎಲ್ಲ ಒಂದು 4-5 ಮಾಸ್ಟರ್ಸ್ ನಂಬರ್ ಕೊಟ್ಬಿಟ್ರೆ ಬೆಸ್ಟ್. ಇವತ್ತು ಈ ಕೆಲಸ ಮಾಡಿ ಎಲ್ಲಾ ಗ್ರೂಪ್ಸ್ ಅಲ್ಲಿ, ಮೈನ್ ಗ್ರೂಪ್ಸ್ ಅಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಯೋಗ ಡೇ ಗ್ರೂಪ್ ಅಲ್ಲಿ ಎಲ್ಲಾ ಕಡೆ ಹಾಕ್ಬೇಕಾಗತ್ತೆ. ಸರ್ ಆಮೇಲೆ ಸ್ಪೆಷಲಿ ನಂಬರ್ ಕೊಡೋದು ಸರ್, ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಕೂತಿರ್ತಾರಲ್ಲ ಅವರ ನಂಬರ್ ಕೊಟ್ರೆ ಒಳ್ಳೇದು. ಯಾಕಂದ್ರೆ ಓಡಾಡುವವರು ಕೆಲವೊಮ್ಮೆ ತೆಗಿಯಲ್ಲ, ಮತ್ತೆ ಸೈಲೆಂಟ್ ಅಲ್ಲಿ ಇರುತ್ತೆ. ಆದ ಕಾರಣ ರಿಜಿಸ್ಟ್ರೇಷನ್ ಅಲ್ಲಿ ಕೂತ್ಕೊಂಡಿರೋರ್ದು ಕೊಟ್ರೆ. ಅಲ್ಲ, ರಿಜಿಸ್ಟ್ರೇಷನ್ ಅಂದ್ರೆ ಅದೇ ನಾನು ಹೇಳ್ತೀನಿ, ನಮ್ಮ ಆಫೀಸ್ ಕಡೆಯಿಂದ ನಾನು 2 ನಂಬರ್ ಕೊಡ್ತೀನಿ ನಿಮ್ಗೆ. ಆ 2 ನಂಬರ್ ಜೊತೆಗೆ ನಮ್ಮ ಮಾಸ್ಟರ್ಸ್ದು ರಿಜಿಸ್ಟ್ರೇಷನ್ಗೂ ಯಾರು ಅಲಾಟ್ ಮಾಡ್ತೀವೋ ಅದನ್ನು ಸ್ವಲ್ಪ ಒಂದು 2-3 ನಂಬರ್ಸ್ ಕೊಟ್ರೆ ಬೆಟರ್. ಅನಿತಾ ಮೇಡಮ್, ಬಸ್ ಎಲ್ಲ ಹಾಕಿದ್ದಾರೆ, ಬಸ್ ನಂಬರ್ ಎಲ್ಲಿಂದ ಎಲ್ಲಿಗೆ ಅಂತೆಲ್ಲ ಹಾಕಿದ್ದಾರೆ ಆಕ್ಚುಲಿ.
ಸೊ ಮತ್ತೊಂದ್ಸರಿ ಆ ನಂಬರ್ ಸಮೇತ ಕೊಟ್ಟರೆ ಈ ಕನ್ಫ್ಯೂಷನ್ಸ್ ಯಾರೇ ಇದ್ರು ಇಮಿಡಿಯೇಟ್ ಕಾಲ್ ಮಾಡ್ಕೊಂಡು ಹಂಗೆ ಕ್ಲಾರಿಫೈ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗುರುಗಳೇ ಒಂದ್ ಪ್ಲಾನ್ 2 ನಂಬರ್ ಕೊಟ್ಬಿಟ್ಟು ಆ ನಂಬರ್ ಅವ್ರಿಗೆ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮವ್ರು ಎಲ್ಲಾ ಬರ್ತಾರೆ, ಯಾರೇ ಬಂದ್ರು ಅವ್ರು ಕಾಲ್ ಅಟೆಂಡ್ ಮಾಡ್ಬೇಕು ಹತ್ರ ಹೇಳಿದ್ರೆ ಸಾಕು. ಅದೇ ಆದ್ರೆ ಈಗ ಉದಾಹರಣೆಗೆ ಇದರಲ್ಲಿ ನಾವು ಸಪೋಸ್ ಈಗ ಅಶ್ವಿನಿ ಮೇಡಮ್ ಯಾರ್ಯಾರು ಆ ಥರ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯವಾಗತ್ತೋ, ಈಗ ನಮ್ಮ ಆಫೀಸ್ ಕಡೆಯಿಂದ ಒಬ್ರು ಇರ್ತಾರೆ. ಒಬ್ರು ಅಂದ್ರೆ ಪಲ್ಲವಿ ಅಂತದೆ, ಪಲ್ಲವಿ ಅಂತವರು ಖಂಡಿತ ಅಟೆಂಡ್ ಮಾಡ್ತಾರೆ, ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಬ್ರು ಇದ್ದಾರೆ, ಆ ರೀತಿಯಲ್ಲಿ 2 ನಂಬರ್ಸ್ ಕೊಡ್ತೀವಿ. 2 ನಂಬರ್ಸ್ ಇದೆ. ಜೊತೆಗೆ ವಾಲಂಟಿಯರ್ಸ್ ಅಲ್ಲಿ ಇರೋಂಥವ್ರು ಅದು ಇನ್ನೊಂದು 2 ನಂಬರ್ಸ್, ಟೋಟಲ್ 4 ನಂಬರ್ಸ್ ಇದ್ರೆ ಯಾರಿಗೆ ಒಂದು ನಂಬರ್ ಬಿಜಿ ಇದ್ರು ಇನ್ನೊಂದು ನಂಬರ್ ವರ್ಕ್ ಆಗ್ತಾ ಇರ್ತದೆ. ಓಕೆ ಓಕೆ ಗುರು, ಥ್ಯಾಂಕ್ ಯು. ಒಂದ್ 3 ನಂಬರ್ ಹಾಕೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿವಗಂಗಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಅವರು ಮಾತಾಡಿ. ಅಯ್ಯೋ, ವಾಕಬಲ್ ಡಿಸ್ಟೆನ್ಸ್ ಅಂತೆ. ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು ಬರ್ಬೇಕು ಅಂತ ಇದೀನಿ ಸರ್. ರೇವಾ ಇನ್ಸ್ಟಿಟ್ಯೂಟಿಗೆ ನಾನು ಬರ್ತಾ ಇದೀನಿ ಸರ್. ಧ್ಯಾನ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. ಇದು ಸರ್ ಯೋಗ 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 ಸರ್ 7 ಗಂಟೆಗೆ 6 ಗಂಟೆಗೆ ಸರ್. ನಾನು ಬನ್ನಾರ್ಘಟ್ಟದಿಂದ ಬರ್ತೀನಿ ಸರ್. 5 ಗಂಟೆಗೆ ಹೊರಟ್ರೆ ಬರ್ಬೋದಲ್ಲ ಸರ್ ನಾನು ಅಲ್ಲಿ ಅಷ್ಟೊತ್ತಿಗೆ? ಬರ್ಬೋದು. ಅದೇ ಮೆಜೆಸ್ಟಿಕ್ ಬಂದೇ ಬರ್ಬೇಕಲ್ಲ ಸರ್? ನಾವು ಬನ್ನಾರ್ಘಟ್ಟದಿಂದ ಬರ್ಬೇಕು. ಮೆಜೆಸ್ಟಿಕ್ ಬರ್ಬೇಕಲ್ಲ. ಮತ್ತೆ ಮನೆಘಟ್ಟ ಅಂದ್ರೆ ಮೆಜೆಸ್ಟಿಕ್ ಬನ್ನೇರುಘಟ್ಟ ಬರ್ಬೋದು. ಮಾರ್ಕೆಟ್ ಇಂದ 2 ಕಡೆಯಿಂದ ಬಸ್ ಸಿಗುತ್ತೆ ಮೇಡಮ್ ನಿಮಗೆ. ಮಾರ್ಕೆಟ್ ಇಂದ ಸಿಗುತ್ತಲ್ಲ ಸರ್? ಮಾರ್ಕೆಟ್ ಇಂದ ಡೈರೆಕ್ಟ್ ಸಿಗುತ್ತೆ. ಯಲಹಂಕಕ್ಕೆ ಬಂದ್ರೆ ಯಲಹಂಕದಿಂದ ರೇವಾ ಯೂನಿವರ್ಸಿಟಿ ಬೇರೆ ಬಸ್ ಹತ್ಬೇಕಾ ಸರ್ ನಾವು? ಅಲ್ಲ, ನೀವು ಅಲ್ಲಿಂದನೇ ರೇವಾ ಸರ್ಕಲ್ಗೆ, ರೇವಾ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂದ್ರೆ ಬಸ್ ಸಿಗುತ್ತೆ. ಇಲ್ಲ ಯಲಹಂಕ ಬಂದ್ಬಿಟ್ಟು ರೇವಾ ಸರ್ಕಲ್ ಇರ್ಕೊಂಡು ಅಲ್ಲಿಂದ ಆಟೋ ಅದೆಲ್ಲ ಬರ್ಬೋದು. ವಾಕಬಲ್ ಡಿಸ್ಟೆನ್ಸ್ ಅಂತ ಬರ್ಬೋದು. ಅಲ್ಲಿ ನಂಬರ್ಗಳು ಹಾಕಿರ್ತೀವಲ್ಲ ಮೇಡಮ್, ನಿಮ್ಗೆ ಕನ್ಫ್ಯೂಸ್ ಆದ್ರೆ ನಂಬರ್ಗಳು ಇರ್ತೀವಲ್ಲ ಅದನ್ನ ಹಾಕೊಳ್ಳಿ. ಆಮೇಲೆ ಇಲ್ಲಿ ಜೂಮ್ ಅಲ್ಲಿ ಯಾರೋ ನೋಡಿರೋದ್ರೆ ನಿಮ್ಗೆ ಯಾರೋ ಒಬ್ರು ಸಿಕ್ಕುತ್ತಾರೆ, ಟ್ರೈ ಮಾಡ್ಬೋದು. ಹೌದು ಸರ್ ಸಿಗ್ತಾರೆ. ಇನ್ನೊಂದು ಸರ್, ದೇಣಿಗೆ ಕೊಡ್ಬೇಕು ಅಂತ ಹೇಳ್ತಾ ಇದೀನಿ ಸರ್. ನಾನು ಇವತ್ತು ಊರಿಂದ ಅರಸೀಕೆರೆಯಿಂದ ಬೆಂಗಳೂರಿಗೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ನಂಗೆ ಕಲೆಕ್ಟ್ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ಕೊಂಬಂದು ನಾನು ಅಲ್ಲೇ ಕೊಡ್ತೀನಿ ಸರ್, ನೇರವಾಗಿ. ಅಂದೂನು ಸೇರಿಸಿ ಯಾರಾದ್ರೂ ಕೇಳ್ಬೇಕು ಅನ್ಕೊಂಡಿದೀನಿ ಸರ್. ಕೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬಂದು ನಾನು ನೇರವಾಗಿ ಅಲ್ಲೇ ಕೊಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಜೊತೆಗೆ ಮೇಡಮ್ ನೀವು ಬರೋದ್ರ ಜೊತೆಗೆ ಯಾರಾದ್ರೂ ಜೊತೆ ಕರ್ಕೊ ಬನ್ನಿ, ನಿಮ್ಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಹೇಳಿದೀನಿ ಸರ್. 3-4 ಜನ ಕೇಳಿದೀನಿ ಸರ್, ಕರ್ಕೊಂಡ್ ಬರ್ತಾ ಇದೀನಿ ಸರ್. ಅದಕ್ಕಾಗಿ ಅರಸೀಕೆರೆಯಿಂದ ನೆನ್ನೆ ಬಂದಿದ್ದೀನಿ ಸರ್ ಇಲ್ಲಿಗೆ ಬೆಂಗಳೂರಿಗೆ. ಸೂಪರ್. ವಾಲಂಟಿಯರ್ ಆಗಿ ನನ್ನ ಹೆಸರು ಕೊಟ್ಟಿದ್ದೀನಿ ಸರ್. ಆದ್ರೆ ನೈಟ್ ಬರಕ್ಕೆ ನಮಗೆ ಕಷ್ಟ ಆಗುತ್ತೆ, ಬೆಳಿಗ್ಗೆ ಬರ್ತೀನಿ ಸರ್ ನಾನು. ಓಕೆ ಅಮ್ಮ, ನೀವು 5 ಗಂಟೆಗೆ ಹೊರಡೋದ್ರಿಂದ ಆರಾಮಾಗಿ ಇನ್ ಟೈಮಿಗೆ ಬರ್ಬೋದು. ಓಕೆ, 5 ಗಂಟೆಗೆ ಹೊರಟ್ರೆ 7 ಗಂಟೆ ಅಷ್ಟೊತ್ತಿಗೆ ಬರ್ಬೋದಲ್ಲ ಸರ್? ಬರ್ಬೋದು ಮೇಡಮ್, 6:30 ಬರ್ಬೋದು. ಥ್ಯಾಂಕ್ ಯು ಮೇಡಮ್. ನೋಡಿ, ಶಿವಗಂಗಾ ಮೇಡಮ್ ಅವರು ಬಂದು ಎಲ್ಲಾರನ್ನೂ ಗ್ರೂಪ್ ಮಾಡಿ, ಜೊತೆಗೆ ಏನಪ್ಪಾ ಅಂತ ಹೇಳಿ ಎಲ್ಲರೂ ದೇಣಿಗೆ ಕಲೆಕ್ಟ್ ಮಾಡಿ ಅಲ್ಲಿಗೆ ಬಂದು ಕೊಡ್ತೀನಿ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಮೇಡಮ್. ಇದೇ ತರ ನಿಮ್ಗೆ ಸ್ಫೂರ್ತಿ, ಶಕ್ತಿ, ಆರೋಗ್ಯ ಎಲ್ಲವನ್ನು ಕೊಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ನಿಮ್ಮ ಈ ಸೇವೆಗೆ. ಥ್ಯಾಂಕ್ ಯು ಸರ್. ಸರ್ ಹರೀಶ್ ಸರ್, ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ಅನ್ಮ್ಯೂಟ್ ಕೊಡ್ಬೇಕಂತೆ ನೋಡಿ, ಕೇಳ್ತಾ ಇದ್ದಾರೆ. ಲಕ್ಷ್ಮೀಕಾಂತಮ್ಮ ಕೆನಡಾದಿಂದ ಲಕ್ಷ್ಮಿ ಮೇಡಮ್ ನೀವು ಮಾತಾಡಿ. ಒಂದ್ ಸೆಕೆಂಡ್ ಮಾತಾಡ್ಬಿಡ್ತೀನಿ. ಗುರುಜಿ, ಕೆನಡಾದಿಂದ ಒಂದು ಮೆಸೇಜ್ ಬಂದಿದೆ. ಕ್ಯಾರಟಿನ್ ದೇವಿ ಅಂತ ಅವ್ರ ಹೆಸರು, ನನ್ಗೆ ಮೆಸೇಜ್ ಮಾಡಿದ್ದಾರೆ. ಅವರು ಯೋಗ ಗ್ರೂಪ್ ಸೇರಿದ್ದಾರೆ ಗುರುಜಿ. ಓಕೆ ಮಾತಾಡಿ ಮೇಡಮ್. ಈಗ ಲಕ್ಷ್ಮೀಕಾಂತ ಮೇಡಮ್ ಕೊಟ್ಬಿಡಿಲ್ಲ ಅಂದ್ರೆ ಗಲಾಟೆಗಳಾಗ್ಬಿಡ್ತದೆ ಬೇಗ. ಮೇಡಮ್ ನಮಸ್ತೆ, ಮಾತಾಡಿ. ಮಾಡಿದ್ರಾ? ಅಲ್ಲ, ಅವ್ರು ಕೇಳ್ಕೊತಾ ಇದಾರಂತೆ. ಅಲ್ಲ, ಅವರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತೆ, ಅದಕ್ಕೋಸ್ಕರ ಹೇಳಿದ್ರು ನನಗೆ ಹೇಳ್ಬಿಟ್ಟು ಅನ್ಮ್ಯೂಟ್ ಮಾಡಿಸ್ಕೊಡಿ ಅಂತ. ಅದೇ ಕಾಣಿಸ್ತಾ, ನಾನು ನೋಡ್ತೀನಿ. ನೋಡಿ, ಇಂಪ್ಲಿಯನ್ಸ್ ಮಾಡಿಸ್ತಾರ ಅವ್ರು ಅನ್ಮ್ಯೂಟ್ಗೆ ಹೆಂಗೆ. ನಾಗರತ್ನ ಮೇಡಮ್ ಮಾತಾಡಿ ಆ ಗ್ಯಾಪಲ್ಲಿ. ನಾಗರತ್ನ ಮೇಡಮ್, BR ನಾಗರತ್ನ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿ ನಾಗರತ್ನ ಮೇಡಮ್. ನಮಸ್ತೆ ಸರ್. ಯಾಕೋ ಇದು ನನಗೆ ವಿಡಿಯೋ ಬರ್ತಾ ಇಲ್ಲ, ಏನೋ ಫೌಂಡೇಶನ್ ಏನೋ ಬರ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ, ಫೌಂಡೇಶನ್ ಫಿಲ್ಮ್ ಬರ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್. ಮತ್ತೆ ನನ್ನ ಮಗನ ತಲ್ಲಿ ಇವತ್ತು 500 ರೂಪಾಯಿ ಪೇ ಮಾಡಿಸಿದೀನಿ ಸರ್, ಜಸ್ಟ್
ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮನೋಹರ ಆರಾಧ್ಯ ಅಂತ ಪೇ ಮಾಡಿದ್ದಾನೆ ಇವಾಗ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತಮ್ಮ. ಇವಾಗ ಆಯ್ತು ಸ್ವಾಮಿ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ನಾನು ಹೇಳಿದೆ ಮಾಡ್ತಾ ಇದೀನಿ ಖಂಡಿತ ಗಲಾಟೆ ಮಾಡ್ತಾ ಇದ್ರಿ. ರೇವತಿಗೆ ಫೋನ್ ಮಾಡಿ ಹೇಳಿದೆ. ಏನಿಲ್ಲ, ಅವರು ಬನ್ನೇರ್ಘಟ್ಟ ಕೇಳ್ತಾ ಇದ್ರಲ್ವಾ, ಬನ್ನೇರ್ಘಟ್ಟ ಮೇಡಮ್ ಇದೀರಾ ಮೇಡಮ್? ತಾವು ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೊರಟೋಗಿ, ಮೆಜೆಸ್ಟಿಕ್ ಇಂದ ನ್ಯೂ ಟೌನ್ ಬಸ್ ಹತ್ತಬೇಡಿ, ಇನ್ನೊಂದು ಓಲ್ಡ್ ಟೌನ್ ಹೋಗೋ ಬಸ್ ಹತ್ತಿ ಸಂತೆ ಸರ್ಕಲ್ ಅಲ್ಲಿ ಇಳೀರಿ. ಅಲ್ಲಿಂದ BSF ಕಡೆ ಅಥವಾ ದೇವನಹಳ್ಳಿ ಕಡೆ ಅಥವಾ ಚಿಕ್ಕಬಳ್ಳಾಪುರ ಕಡೆ ಹೋಗೋ ಬಸ್ಸಸ್ ಕೇಳಿ, ಅಲ್ಲಿ ರೇವಾ ಸರ್ಕಲ್ ಅಥವಾ BSF ಸರ್ಕಲ್ ಅಲ್ಲಿ ಇಡೀರಿ, ವಾಕ್ ಮಾಡ್ಕೊಂಡು ಹೋಗ್ತೀವಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಿವಗಂಗಾ ಮೇಡಮ್, ಡೌಟ್ ಇದ್ರೆ ಕೇಳಿ. ಅನ್ಮ್ಯೂಟ್ ಹಾಕಿಲ್ಲ ನೋಡಿ, ಅನ್ಮ್ಯೂಟ್ ಹಾಕಿ ಮೇಡಮ್, ಪ್ರೆಸ್ ಮಾಡಿ. ಸರ್ ನಂದು ಅಡ್ಗೆ ಮನೇಲಿ ಇದೀನಿ, ಸೌಂಡ್ ಆಗುತ್ತೆ, ನಾನೇ ಮ್ಯೂಟ್ ಮಾಡ್ಕೊಂಡು ತಪ್ಪು ಮಾಡ್ತಾ ಇದ್ದೀನಿ, ಅದಕ್ಕೆ ಕೇಳ್ಬೇಕಾಯ್ತು ಪದೇ ಪದೇ. ಹೌದು, ಇಲ್ಲ ಅದು ನಿಮ್ಗೆ ಎಲ್ಲ ಮೆಜೆಸ್ಟಿಕ್ ಹೋದ್ರೆ ಸುಮಾರು ಬಸ್ಸಸ್ ಬರುತ್ತೆ. ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ಸಸ್ ಇರ್ಬೋದು, ಬಟ್ ಯಲಹಂಕದಿಂದ ಡೈರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಡಿಪೋ ಇರೋದ್ರಿಂದ ಸಂತೆ ಸರ್ಕಲ್ ಅಲ್ಲಿ ಇಳಿಬಹುದು. ಅಥವಾ ನ್ಯೂ ಟೌನ್ ಬಸ್ಸಸ್ ಸಿಕ್ಕಿದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಇಳಿದು ಒಂದು ಸ್ಟಾಪ್ ನಡಿಬೇಕಾಗ್ತದೆ. ಸಂತೆ ಸರ್ಕಲ್ ಹೋಗ್ಬಿಟ್ರೆ ಡಿಪೋ ಇಂದ ಡೈರೆಕ್ಟ್ ಆಗಿ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಬಾಗ್ಲೂರು ಸುಮಾರು ಬಸ್ಸಸ್ ಹೋಗ್ತವೆ. ಅಲ್ಲಿ ರೇವಾ ಸರ್ಕಲ್ ಅಥವಾ BSF ಸರ್ಕಲ್ ಅಲ್ಲಿ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸ್. ಮೇಡಮ್ ಹಂಗಾರೆ ದೇವನಹಳ್ಳಿ ಎಲ್ಲಾ ಬಸ್ಗಳು ಹೋಗ್ತವೆ ನಂಗಾಯ್ತಲ್ಲ? ದೇವನಹಳ್ಳಿಗೆ ಹೋಗೋ ಬಸ್ಸಸ್ BMTC ಬಸ್ಸಸ್ ಗಳು ಹೋಗ್ತವೆ. ಸೂಪರ್. ಓಕೆ ಮೇಡಮ್, ಶಿವಗಂಗಾ ಮೇಡಮ್ ನಿಮ್ಗೆ ಮಾಹಿತಿ ಸಿಕ್ತು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಇನ್ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿರೋದು? ಮಾತಾಡಿ ಮೇಡಮ್, ಶಿವಗಂಗಾ ಮಾತಾಡಿ, ಏನು ಡೌಟ್ ಇದ್ರೆ. ಸಿಕ್ತು ಸರ್. ಓಕೆ ಫೈನ್, ರೈಟ್. ಪಂಡಿತರು ಏನಾರ ಮಾತಾಡ್ತೀರಾ? ವೆಂಕಟರಮಣ ಅವರು ಪಂಡಿತರು ಮಾತಾಡಿ. ದಯವಿಟ್ಟು ದೇವನಹಳ್ಳಿ ಇವರು ಬನ್ನೇರ್ಘಟ್ಟದವರು ಸ್ವಲ್ಪ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ತಾವು ಎಲ್ಲಿದ್ದೀರಾ ಏನು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಒಂದು NGO ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಡೀತದೆ. ಅಲ್ಲಿ ಫ್ರೀ ಆಗಿ ಕಂಪ್ಯೂಟರ್, ಟೈಲರಿಂಗು, ಫ್ಯಾಷನ್ ಡಿಸೈನಿಂಗು ಎಲ್ಲ ಕೊಡ್ತಾರೆ. ನಾನು ಅಲ್ಲಿ ಟೈಲರಿಂಗ್ ಕಲಿಯಕ್ ಹೋಗ್ತಿದ್ದೆ ಮನೆ ಹತ್ರ ಇದ್ದಾಗ, ಅವ್ರು ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಇದೊಂದು ಧ್ಯಾನದ ಪ್ರಚಾರ ಮಾಡಿ ಒಂದಿನ ಸರ್ನ ಕರೆದು ಅಲ್ಲೆಲ್ಲ ಮಾಹಿತಿ ಕೊಡ್ಸೋಣ ಅಂತ ನನ್ನ ಒಂದು ಉದ್ದೇಶ ಇದೆ. ಸೊ ನನಗೆ ಈಗ ಈ ರೀತಿ ಈ ಫೀಲ್ಡ್ ಅಲ್ಲಿ ಇರೋರು ನನಗೆ ಜಾಯಿನ್ ಆದ್ರೆ ನನಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ದಯವಿಟ್ಟು ಬನ್ನೇರ್ಘಟ್ಟ ಮೇಡಮ್ ಅವರು ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ರೈಟ್. ಎಸ್ ಹರೀಶ್ ಅವರೇ, ಟೈಮ್ ಆಯ್ತಾ? ಆಯ್ತು, ಟೈಮ್ ಆಯ್ತು. ಸಮಯ ಆಯ್ತು. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಶುಭೋದಯ. ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಮತ್ತೆಲ್ಲ ಯಾರಿಗೆಲ್ಲ ದೇಣಿಗೆ ಇದೇನಪ್ಪ ದೇಣಿಗೆ ಅಂತಾರೆ, ದಯವಿಟ್ಟು ತಿಳ್ಕೊಬೇಡಿ. ಇದು ನಮ್ಮ ಜನ್ಮಸಿದ್ಧಕ್ಕೂ ಕರ್ತವ್ಯ ಅಂತ ಭಾವಿಸ್ಬೋದು. ಯಾರಿಗೆಲ್ಲ ಮನಸ್ಸಿನಲ್ಲಿ ಇನ್ನು ನಾನ್ ಕೊಡ್ಬೇಕಾಗಿತ್ತು, ಅಯ್ಯೋ ಅವಕಾಶ ತಪ್ಪು ಹೋಗಿತ್ತಲ್ಲ ಅಂತ ಮನ್ಸಿಗೆ ಅದು ಬರ್ಕೂಡ್ದು. ಹಾಗಾಗಿ ನಮ್ಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು, 5 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು, ಇದು ವಿಶ್ವಕ್ಕೆ ಸಲ್ಲಿಸುವಂತಹ ಒಂದು ಮಹಾನ್ ಅದ್ಭುತ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಹರೀಶ್ ಸರ್. ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ಒಂದಿಬ್ರು ಹೇಳಿದ್ರೆ ಅವ್ರ ಹೆಸರು ಅನೌನ್ಸ್ ಮಾಡ್ಬಿಟ್ಟು ಕನ್ಕ್ಲೂಸ್ ಮಾಡಿ ಮೇಡಮ್ ಪ್ರೋಗ್ರಾಮ್. ಕೊನೆಯದಾಗಿ ಈಗ ಮಾತಾಡೋದಕ್ಕೆ ಅವಕಾಶ ಆಗಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲೂ ಕೂಡ ನೀವು ಮೆನ್ಷನ್ ಮಾಡಬಹುದು, ನನ್ನ ಅನಿಸಿಕೆ ತಿಳಿಸಬಹುದು. ಅಲ್ಲ, ಈಗ ಒಬ್ರು ಅದೇನೋ ಮಂಜುಳಾ SN 700 ರೂಪಾಯಿ ಹಾಕಿದೀನಿ ಅಂತ ಅವ್ರು ಮಾಡಿದ್ದಾರೆ. ಅವರು ಕೂಡ ನಾವೆಲ್ಲರೂ ಕೂಡ ಹಾರೈಸೋಣ. ಥ್ಯಾಂಕ್ ಯು ಮಂಜುಳಾ ಮೇಡಮ್, ಅವ್ರ ಫ್ಯಾಮಿಲಿ. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ನೀವು ಮೆಸೇಜ್ ಅಲ್ಲಿ ಎಸ್ ಅಂತ ಹಾಕಿದ್ರೆ ಅದು ಯೂನಿವರ್ಸ್ಗೂ ತಲುಪುತ್ತೆ. ನೀವು ದೇಣಿಗೆ ಕೊಟ್ರಿ ಅಂತಾನು ಕೂಡ ಅರ್ಥ ಆಗುತ್ತೆ. ಎಸ್ ಮಾಸ್ಟರ್ಸ್, ಎಸ್ ಅಥವಾ ನೋ, ಎಸ್ ಅಂತ ಹಾಕ್ಬೋದು. ನಾಗರತ್ನಮ್ಮ ಮೇಡಮ್ ಮತ್ತೆ ಮಂಜುಳಾ ಮೇಡಮ್ ಎಸ್ ಅಂತ ಹಾಕ್ತಾ ಇದ್ದಾರೆ. ಬರ್ತಾ ಇದೆ ರವಿ ಸರ್, ರವಿ ಅಂಬಿಕಾ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.
ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೀರಾ. ಇದು ಕೂಡ ತುಂಬಾ, ಈಗ ನಾವು ಹೇಳ್ತಾ ಇದೀವಿ ಯದ್ಭಾವಂ ತದ್ಭವತಿ, ನಾವ್ ಏನ್ ಅನ್ಕೊಳ್ತೀವೋ ಅದೇ ಆಗುತ್ತೆ. ನಮ್ಮ ಯೋಚನೆಗೆ, ಮಾತಿಗೆ, ಭಾವನೆಗೆ ತುಂಬಾ ಶಕ್ತಿ ಇದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನೋಡೋಣ. ಮತ್ತೆ ಮೇಡಮ್ ರಿಪೀಟ್ ಮಾಡಿದ್ದಾರೆ, ನಾಗರತ್ನಮ್ಮ ಮೇಡಮ್. ಓಕೆ, ಅವಕಾಶ ಮುಗ್ದಿದೆ. ಓಕೆ, ರೈಟ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ರಿಗೂ ಥ್ಯಾಂಕ್ ಯು. ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದು. ರೈಟ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಾಳೆ ಎಲ್ಲರ ಒಂದು ಪಯಣ ಸುಖಕರವಾಗಿರ್ಲಿ ಅಂತ ಹಾರೈಸ್ತಾ ಎಲ್ರಿಗೂ ಮತ್ತೊಮ್ಮೆ ಯೋಗ ದಿನಾಚರಣೆಗೆ ಶುಭಾಶಯಗಳು. ಇವತ್ತಿನ ಯೋಗ ಧ್ಯಾನ ಜ್ಞಾನವನ್ನು ಕೊಟ್ಟಂತಹ ನಮ್ಮ ಗುರುಗಳಿಗೆ ಕೃತಜ್ಞತೆಗಳು. ಹಾಗೂ ಇವತ್ತಿನ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ನಾಳೆ ದಯವಿಟ್ಟು ಎಲ್ಲರೂ 100% ಅಲ್ಲಿರೋಣ. ಎಲ್ಲ ವೈಟ್ ಡ್ರೆಸ್, ಯೋಗ ದಿನಾಚರಣೆ ಮುಗಿಸಿ ಮಹತಾರ್ ಫೌಂಡೇಶನ್ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಹಾಜರಾಗೋಣ. ಥ್ಯಾಂಕ್ ಯು ಆಲ್. ಎಲ್ಲ ವಾಲಂಟಿಯರ್ಸ್ ಯಾರು ನಂಬರ್ಸ್ ಕೊಟ್ಟಿದ್ರು ಅವರೆಲ್ಲ ನೈಟ್ಗೆ ಅಲ್ಲಿ ಬರಬೇಕು. ವಾಲಂಟಿಯರ್ಸ್ ಕೊಟ್ಟಿದ್ರೆ ಅಂದ್ರೆ ನಾವು ವಾಲಂಟಿಯರಿಂಗ್ ಮಾಡ್ತಾ ಇದೀವಿ ಅಂತ ಈಗಾಗಲೇ ಆ ಲಿಸ್ಟ್ ಬೇಕಂದ್ರೆ ಟೈಪ್ ಮಾಡಿ ಗ್ರೂಪಲ್ಲಿ ಹಾಕ್ತೀವಿ, ಕೋರ್ ಗ್ರೂಪಲ್ಲಿ ಮತ್ತೆ ಮೇನ್ ಗ್ರೂಪ್ಸ್ ಅಲ್ಲಿ. ಸೊ ಅವರೆಲ್ಲರೂ ಸಹ ನೈಟ್ಗೆ ಬರೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬರ್ಬೋದು. 6 ಗಂಟೆ ಒಳಗಡೆ ಬಂದ್ರೆ ಒಳ್ಳೇದು. ಅಂದ್ರೆ ಅಲ್ಲಿ ಏನೇ ವಾಲಂಟಿಯರಿಂಗ್ ವರ್ಕ್ ಮಾಡ್ಬೇಕಾದ್ರೆ ನಾವು ಅಲಾಟ್ಮೆಂಟ್ ಮಾಡ್ಬೇಕಾಗತ್ತೆ. ಅಲ್ಲೆಲ್ಲೇ ಚರ್ಚೆ ಮಾಡಿ ಯಾರ್ಯಾರಿಗೆ ಏನು ವಹಿಸ್ಬೇಕಂತ ಬಾಧ್ಯತೆ ವಹಿಸ್ತೀವಿ. ಆ ರೀತಿ ಗ್ರೂಪ್ ಅಲ್ಲಿ ಹೆಸರು ಹಾಕ್ಬಿಟ್ಟು ಅವರೆಲ್ಲರೂ ನೈಟ್ ಇಂಥ PG ಅಲ್ಲಿ ಇರ್ಬೇಕು ಅಂತ PG ನೇಮು, PG ಫೋನ್ ನಂಬರ್ ಅಡ್ರೆಸ್ ಎಲ್ಲ ಗುರುಜಿ, ಇನ್ನೊಂದು ಫೈನಲ್ ಆಗಿ ಒಂದು ಮೀಟಿಂಗ್ ಇತ್ತು ಅಂತ ಹೇಳಿದ್ರೆ ಅದು ಗೊತ್ತಾಗ್ಲಿಲ್ಲ. ಅದೇ ಅದು ಏನಂದ್ರೆ ಈಗ ಇವತ್ತು ಬೆಳಗ್ಗೆ ಅನ್ಕೊಂಡಿದ್ದು ಅದು ಇದಾಗಿಲ್ಲ. ಬಟ್ ಅಲ್ಲೇನೋ ಮಾಡ್ಬೋದು. ನಮ್ಗೇನು ಅಲ್ಲಿ ವಾಲಂಟಿಯರ್ಸ್ ಬಂದ್ರೆ ನೈಟ್ ಬಂದ್ರೆ ನೈಟೇ ಮಾಡ್ಕೊಂತೀವಿ ಮೀಟಿಂಗು. ಇಲ್ಲ ಅಂದ್ರೆ ಬೆಳಗ್ಗೆ ಬಂದ್ರೆ ಬೆಳಗ್ಗೆನೂ ಅರ್ಲಿಯಾಗಿ ಮಾಡ್ಕೋಬಹುದು. ಆದಷ್ಟು ನೈಟು ಅಲ್ಲಿ ಬೇಗ ಸೇರ್ಕೊಂಡ್ರೆ ನೈಟು ಅಲ್ಲಿ ಇದ್ರೆ ನಾವು ಅಲ್ಲೇ ಒಂದು ಮೀಟಿಂಗ್ ಮಾಡ್ತೀವಿ. ಓಕೆ ಸರ್, ಇನ್ನೊಂದು ರಿಕ್ವೆಸ್ಟ್ ಸರ್. ಈಗ ನಾವು ಪ್ರೆಸ್ನವರಿಗೆಲ್ಲ ಕೊಟ್ಟಿದ್ದೇವೆ, ದೂರದರ್ಶನ ಎಲ್ಲ ಒಪ್ಕೊಂಡಿದ್ದಾರೆ ಬರ್ತೇವೆ ಅಂತ. ನಾನು ದೀಪಕ್ ಸರ್ ಹತ್ರ ಮೊನ್ನೆನೇ ಹೇಳಿದ್ದೇನೆ, ಪ್ರೆಸ್ನವರಿಗೆ ಒಂದು ಸಪರೇಟ್ ಸೀಟಿಂಗ್ ಅರೇಂಜ್ಮೆಂಟ್, ಅಂದ್ರೆ ಅಲ್ಲೇ ಇರುವುದ್ರಲ್ಲಿ ಒಂದ್ ಸ್ವಲ್ಪ ಸೀಟ್ ಅನ್ನ ಅವರಿಗೆ ಬಿಟ್ರೆ ಆಯ್ತು ಸರ್. ಅದು ಯಾರಿಗಾದ್ರೂ ಜವಾಬ್ದಾರಿ ವಹಿಸ್ಬೇಕಾಗುತ್ತೆ. ಅದು ನಾವು ಈವ್ನಿಂಗ್ ಅಲ್ಲಿ ಎಲ್ಲರೂ ಬಂದ್ರೆ ನಾವು ಚರ್ಚೆ ಅಲ್ಲಿ ಕೂರಿಸುವುದು. ಅದೇ ಆಮೇಲೆ ರೇವತಿ, ಪ್ರೆಸ್ ಅಂತ ಪೇಪರ್ ಅಲ್ಲಿ ಪ್ರಿಂಟ್ ಹಾಕ್ಬೇಕು. ಚೇರ್ಗಳಿಗೆ ಪಿನ್ ಮಾಡ್ಬಿಟ್ರೆ ಪ್ರೆಸ್ ಅಂತ ಬಿಡ್ತಾರೆ. ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಹೇಗೆ ಅಂತ ನೋಡ್ಬೇಕು, ಹೇಗಿದೆ ಅಂತ. ಒಂದು ಪೇಪರ್ ಅಲ್ಲಿ ಬರೆದು ಒಂದು ಸಣ್ಣ ಪಿನ್ ಹಾಕ್ಬಿಟ್ರು ಸಾಕು, ಟೇಪ್ ಹಾಕಿದ್ರು ಸಾಕು, ಅಷ್ಟೇ ಸಾಕು. ಮೇಡಮ್, ರೇವತಿ ಮೇಡಮ್, ಈಗ ಪಾಂಪ್ಲೆಟ್ಸ್ ಸ್ವಲ್ಪ ಅಲ್ಲಿ ಎಷ್ಟಿದೆ ನೋಡ್ತೀವಿ ಇವತ್ತು ರೇವಾ ಕಾಲೇಜಲ್ಲಿ. ಮೊನ್ನೆ ಹೇಳಿದೆ ಸರ್, ತಾವು ಹೋಗೋ ಮೊದ್ಲು ದೀಪಕ್ ಸರ್ಗೆ ಹೇಳಿದೆ ಸರ್, ತಾವು ಸ್ವಲ್ಪ ಇಟ್ಟುಕೊಂಡು ಜಾಸ್ತಿ ಇದ್ರೆ ವೇಸ್ಟ್ ಮಾಡ್ಬೇಡಿ, ಸರ್ ಬರ್ತಾ ಇದ್ದಾರೆ ಅವರೊಟ್ಟಿಗೆ ಕಳಿಸ್ಬಿಡಿ ಅಂದೆ. ಬೇರೆಯವರಿಗೆಲ್ಲ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಸ್ಬೋದು ಅಂತ. ಅದೇನ್ ಮಾಡಿದ್ರು ಗೊತ್ತಾಗಿಲ್ಲ. ಫೋನ್ ಮಾಡಿದ್ದೆ ಸರ್. ಅದೇ ಅವ್ರ ಹತ್ರ ಬಾಕಿ ಇದ್ರೆ ಇನ್ನೂ ಬ್ಯಾಲೆನ್ಸ್ ಇದೆ. ಇವತ್ತು ನಾನು ನೋಡ್ತೀನಿ ಮನೆ ಇದು ಆಫೀಸಲ್ಲಿ ಎಷ್ಟಿದೆ ಅಂತ. ಇವೆಲ್ಲ ಏನಂದ್ರೆ ಒಂದು ಪೇಪರ್ಗೆ ಕಳ್ಸ್ಕೊಡೋಣ ಅಂತ ಆ ಏರಿಯಾದಲ್ಲಿ, ಈ ಏರಿಯಾದಲ್ಲಿ ಹಾ ಸರ್, ಲೋಕಲ್ ನ್ಯೂಸ್ ಪೇಪರ್ ನವರಿಗೆಲ್ಲ ಕಳಿಸ್ಕೊಡಿ ಸರ್. ಇವತ್ತು ಅದನ್ನೇ ಮಾಡ್ತೀವಿ. ಓಕೆ ಸರ್. ಆದ್ರೆ ಕೊಡುವಾಗ ಒಂದೊಂದು ಕೊಡಬೇಡಿ ಸರ್, ಅವರಿಗೆ ಕೊಡುವವರಿಗೆ ಹೇಳ್ಬೇಕು ಒಂದು 5-5, 6-6 ಕೊಡಿ ಅಂತ. ಯಾಕಂದ್ರೆ ಅವರು ಬೇರೆಯವರಿಗೆ ಕೊಡ್ತಾರೆ. ಅಲ್ಲ, ಇವತ್ತು ನೈಟು ಕೊಟ್ಬಿಟ್ರೆ ಬೆಳಗ್ಗೆ ಪೇಪರಲ್ಲಿ ಬಂದ್ಬಿಡ್ತಾವೆಲ್ಲ ಫುಲ್ಲು. ನಾವು ನಿನ್ನೆ ರಿಕ್ಷಾದವರಿಗೆ ಕೊಟ್ವಿ. ಆಯ್ತು ಮೇಡಮ್, ನಾವಿಲ್ಲಿ ಯಾರು ನಮ್ಮ ಇದಕ್ಕೆ ಕಸ್ಟಮರ್ ಬರ್ತಾರೆ ಅವರಿಗೆ ಕೊಡ್ತೇವೆ ಅಂತ ಹೇಳ್ಕೊಂಡು ಇಟ್ಕೊಂಡ್ರು ಅವರು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನಿಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಆಯ್ತಾ, ನಿಮ್ ತಗೊಂಡಿದ್ದೆಲ್ಲ? ಹಾ ಸರ್, ನಾನೊಂದು 5-6 ಇಟ್ಕೊಂಡಿದ್ದೇನೆ ಇಲ್ಲಿಗೆ. ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಒಂದು ಶಾಪ್ ಇದೆ, ಅವರಿಗೆ ಕೊಟ್ಟೆ. ಅವ್ರು ಖುಷಿಯಲ್ಲಿ ತಗೊಂಡ್ರು. ನಾನು ಕೊಡ್ತೇನೆ ಮೇಡಮ್, ಅಂಗಡಿಗೆ ಎಲ್ಲರೂ ಬರ್ತಾರೆ, ಫ್ರೂಟ್ಸ್ ಇದೆಲ್ಲ ಪರ್ಚೇಸ್ಗೆ ಕೊಡ್ತೇನೆ ಅಂತ ಇಟ್ಕೊಂಡ್ರು. ಸ್ವಲ್ಪ ಇಟ್ಕೊಂಡಿದ್ದೇನೆ ಸರ್, ಇವತ್ತು ಸಾಯಂಕಾಲ ವಾಕಿಂಗ್ ಎಲ್ಲ ಹೋಗುವಾಗ ಇಲ್ಲಿ ಕೊಡ್ತೇನೆ ಅಂತ. ಯೋಗದವ್ರು ಇದ್ದಾರೆ ನಮ್ಮ ಕ್ಯಾಂಪಸ್ ಅಲ್ಲಿ ತುಂಬಾ ಜನ. ನಮ್ಮ ಮನೆಯವ್ರು ಎಲ್ರಿಗೂ ಕಳಿಸಿದ್ದಾರೆ, ಬಟ್ ಕೈಯಲ್ಲಿ ಸ್ವಲ್ಪ ಕೊಡ್ತೇನೆ, ಅದು ಇಟ್ಕೊಂಡಿದ್ದೇನೆ. ಬಾಕಿ ಎಲ್ಲ ಖಾಲಿ ಆಯ್ತು. ಓಕೆ, ಸರಿ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ.
ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ನಾರತ್ನ ಮೇಡಮ್ ಮಾತಾಡ್ತಾರೆ, ಮಾತಾಡಿ. ನಮಸ್ತೆ ಸರ್. ಅವಾಗ್ಲೇ ವಿಡಿಯೋ ಆನ್ ಆಗಿರ್ಲಿಲ್ಲ. ಮತ್ತೆ ನನ್ನ ಮಗನ ಫ್ರೆಂಡ್ಸ್ ಒಂದಿಬ್ರು ಹೇಳಿದೀನಿ ನಾನು. ಅವರು ಡಾಕ್ಟರ್ ಮತ್ತೆ ಸರ್ಜನ್ಸ್ ಅವರಿದ್ರು. ಅವ್ರು ಅಕಸ್ಮಾತ್ ನಾಳೆ ಯಾವ್ದು ಓಟಿ ಇಲ್ಲ ಅಂತಂದ್ರೆ ಬರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ನಾನು ಒಬ್ಬಳೇ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮಗನು ಅವ್ರ ಫ್ರೆಂಡ್ ಇಬ್ರು ಮೋಸ್ಟ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಈ ಕಡೆಯಿಂದ ಬಿಟ್ಕೊಟ್ಬಿಡಿ, ನಾನು ಆ ಕಡೆಯಿಂದ ಹೆಂಗೋ ಬರ್ತೀನಿ ಅಂತ ಹೇಳಿದೀನಿ. ಟ್ರೈ ಮಾಡ್ತೀನಿ ಸರ್. ನಮಸ್ತೆ ನಮಸ್ತೆ. ಇವಾಗ ಅವನ ಕೈಲೇ ಪೇ ಮಾಡಿಸ್ದೆ. ಜಸ್ಟ್ ಡ್ಯೂಟಿ ಇತ್ತು ಅವನಿಗೆ, ಒಂದ್ 2 ನಿಮಿಷದಲ್ಲಿ ಪೇ ಮಾಡಿ ಹೋದ. ಧನ್ಯವಾದಗಳು ಸರ್. ಖಂಡಿತ ಮೇಡಮ್, ನೀವು ಬರ್ತೀರಾ 100%. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಸಂಕಲ್ಪ ಮಾಡ್ಕೊಂಡಿದ್ದೀನಿ ಬರ್ಲೇಬೇಕು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸೂಪರ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ರೈಟ್. ಓಕೆ ಮಾ, ಸಂಪನ್ನಗೊಳಿಸೋಣ. ಸ್ನೇಹಿತರೆ, ಆತ್ಮೀಯರೇ, ಎಲ್ಲರೂ ಇಷ್ಟವರೆಗೂ ಭಾಗವಹಿಸಿದ್ದಕ್ಕೂ ತಮ್ಮೆಲ್ಲರೂ ಮತ್ತೊಂದು ಸರಿ ಧನ್ಯವಾದ ತಿಳಿಸ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಸಂಪನ್ನ. ಥ್ಯಾಂಕ್ ಯು.